ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಜೈಲು ಡಿ ಜಿ ಪಿ ಆದಂಥ ಅಲೋಕ್ ಕುಮಾರ್ ಅವ್ರ ಜೊತೆ ಇದ್ದೀವಿ. ಸೊ ಜೈಲಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ, ಮತ್ತು ಜೈಲು ಅಂದ ತಕ್ಷಣ ಜನರಲ್ಲಿ ಬರುವಂತಹ ಒಂದು ಭಾವನೆ ಏನೆಂದರೆ ಕೇವಲ ಅಲ್ಲಿನ ಶಿಕ್ಷೆ ಮತ್ತು ಅಲ್ಲಿರುವಂತಹ ಏನು ಜೈಲು ಕಂಬಿಗಳು ಮಾತ್ರ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಜೈಲು ಸಹ ಬದಲಾವಣೆ ಆಗ್ತಾ ಇರುವಂಥದ್ದು, ಅಲ್ಲಿರುವಂಥ ಕೈದಿಗಳಿಗೂ ಸಹ ಒಂದಷ್ಟು ಏನು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥದ್ದು. ಮತ್ತು ಇದೀಗ ಹೊಸದಾಗಿ ಏನು ಕಳೆದ 2 ತಿಂಗಳ ಹಿಂದಷ್ಟೇ 1994ರ ಬ್ಯಾಚ್ನ IPS ಅಧಿಕಾರಿಯಾದಂಥ ಅಲೋಕ್ ಕುಮಾರ್ ಅವರು DGP ಕಾರ್ಯಗೃಹ ಮತ್ತು ಸುಧಾರಣೆ ಇಲಾಖೆಗಾಗಿ ಚಾರ್ಜನ್ನು ತೆಗೆದುಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್, ಈಗ 2 ತಿಂಗಳಾಗಿದೆ ನೀವು ಆಲ್ಮೋಸ್ಟ್ ಚಾರ್ಜನ್ನು ತಗೊಂಡು. ಸೊ ಯಾವ ರೀತಿ ಇದೆ ಸರ್ ಜೈಲು? ಈಗ ಸುಧಾರಣೆ ಆಗಿದೆ ಅಥವಾ ಯಾವ ರೀತಿ ನಿಮ್ಮ ಕಂಟ್ರೋಲಲ್ಲಿದೆ ಸರ್? ಇಲ್ಲ, ಆಗಿದೆ ನಾವು ಹೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಜೈಲ್ ಕೂಡ ನೋಡಿ, ಇಡೀ ಸಮಾಜದ್ದು ಯಾರು ಒಂದು ಅಪರಾಧಿಗಳು ಇರ್ತಾರೆ, ಅದು ಕೂಡ ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳು ಇರ್ತಾರೆ, ಅವರು ಎಲ್ಲ ಜೈಲ್ಗೆ ಬರೋರು. ಸೊ ನಾವು ಸುಧಾರಣೆ ಆಗಿದೆ ಅಷ್ಟು ಸರಳ ಮತ್ತೆ ಅಷ್ಟು ಸಂಕ್ಷಿಪ್ತ ಪ್ರಾಸೆಸ್ ಇಲ್ಲ. ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಇದೆ, ಮತ್ತೆ ಲಾಂಗ್ ಟರ್ಮ್ ಪ್ರಾಸೆಸ್ ಇದೆ. ನಾವು ಅದು ಸತತವಾಗಿ ಮಾಡ್ತಾ ಇರಬೇಕು. ಮತ್ತು ನಾವು 1 ತಿಂಗಳಕ್ಕೆ, 1.5 ತಿಂಗಳಕ್ಕೆ, 2 ತಿಂಗಳಕ್ಕೆ ಇದು ಕೆಲಸ ಮುಗಿದ್ದೆ ಅದು ಇಲ್ಲವೇ ಇಲ್ಲ. ಮತ್ತು ನಾವು ಕಾಂಪ್ಲಸೆಂಟ್ ಆಗಲಿಕ್ಕೆ ಇಲ್ಲ, ನಾವು ಎಲ್ಲ ಸುಧಾರಣೆ ಮಾಡಿದ್ವಿ. ಈಗ ಅಲ್ಲಿ ಇರೋರು ನೋಡಿ, ಅವರೆಲ್ಲ ಕೊಲೆ ಕೇಸ್, ಅತ್ಯಾಚಾರ ಕೇಸ್ನಲ್ಲಿ, ಪಾಕ್ಸೋ ಕೇಸ್ನಲ್ಲಿ, ದರೋಡೆ ಕೇಸ್ನಲ್ಲಿ, ಈ ರೀತಿ ಕೇಸ್ನಲ್ಲಿ, ಸಣ್ಣ ಪುಟ್ಟ ಕೇಸ್ನಲ್ಲಿ ಇರೋರು ಅಲ್ಲಿ ಹೋಗಲ್ಲ. ಯಾಕೆಂದರೆ ಯಾರು ಈಗ ಮನೆಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ, ಸಣ್ಣ ಪುಟ್ಟ ಹೊಡೆದಾಟ ಮಾಡ್ತಾರೆ, ಯಾರು ಕೈಯಿಂದ ಮಾಡ್ತಾರೆ, ಅದು ಯಾರು ಅಲ್ಲಿ ಹೋಗಲ್ಲ. ಅಲ್ಲಿ ಹೋಗೋರು ಯಾರು, ಇದು ಯಾವುದು ಕಾಗ್ನಿಜಿಬಲ್ ಕೇಸ್ನಲ್ಲಿ, ಯಾವ ಕೇಸ್ನಲ್ಲಿ 7 years ಮೇಲ್ಪಟ್ಟು ಶಿಕ್ಷೆಯಲ್ಲಿ ಇದೆ. ಈ ಅಟೆಂಪ್ಟ್ ಟು ಮರ್ಡರ್ ಅದು ಆಗಲಿ, ಅಥವಾ ಅದು ದರೋಡೆ ಆಗಲಿ, ಅದು ಸುಲಿಗೆ ಆಗಲಿ, ಇದೊಂದು NDPS ಮಾದಕ ದ್ರವ್ಯದ ಕೇಸ್ ಆಗಲಿ, ಇದು ಎಲ್ಲ ಕೇಸ್ನಲ್ಲಿ ಮಾತ್ರ ಅಲ್ಲಿ ಕೋರ್ಟ್ ಅವ್ರಿಗೆ ಕಲಿಸ್ತಾರೆ. ಯಾಕಂದ್ರೆ ಅದು ಜುಡಿಷಿಯಲ್ ಕಸ್ಟಡಿ. ಬೇರೆ ಸಾಮಾನ್ಯವಾಗಿಂತ ಪೊಲೀಸ್ ಕಸ್ಟಡಿಲಿ 2 ದಿವಸ 3 ದಿವಸ ಇರ್ತಾರೆ. ಆನಂತರ ನ್ಯಾಯಾಲಯ ಕಡೆಯಿಂದ ಜಾಮೀನು ತಗೊಂಡು ಅವರು ಹೊರಗಡೆ ಬಂದ್ಬಿಡ್ತಾರೆ. ಅಲ್ಲಿ ಕಲಿಸೋದು ನ್ಯಾಯಾಲಯ ಯಾವಾಗ ಕಲಿಸ್ತಾರೆ ನೋಡ್ತಾರೆ, ಪ್ರಕರಣ ಬಹಳ ಗಂಭೀರವಾದಿದೆ, ಅವನು ಅಲ್ಲಿ ಸ್ವಲ್ಪ ಹೊರಗಡೆ ಬಂದರೆ ಆ ವಿಕ್ಟಿಮ್ಗೆ ಸಮಸ್ಯೆ ಆಗಬಹುದು, ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗಬಹುದು. ಅದಕ್ಕಾಗಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ನಾವು ಇಟ್ಕೊಳ್ಬೇಕು. ಅಂಡರ್ ಟ್ರಯಲ್ ಟೈಮ್ಗೆ ಅವ್ರು ಮಾಡ್ತಾರೆ. ಸೊ ನಾವು ಮಾಡ್ತಾ ಇದ್ದೀವಿ. ಕೆಲವು ಸುಧಾರಣೆ ಆಗ್ತಾ ಇದೆ, ಆದರೆ ಸುಧಾರಣೆ ಎಲ್ಲ ಆಗ್ಬಿಟ್ಟಿದೆ, ಮತ್ತೆ ಮುಂದೆ ಏನೂ ಆಗೋದು ಇಲ್ಲ. ಮತ್ತು ನಾವು ಎಲ್ಲ ಮುಗಿಸಿದ್ದೀವಿ 6 ತಿಂಗಳ ಪ್ರಕಾರ ಹೇಳೋದು ಅದು ತಪ್ಪಾಗತ್ತೆ. ಮತ್ತೆ ಇದು ಒಂದು ನಮ್ಮ ಪ್ರಕಾರ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಯಾವ ಸಮಸ್ಯೆ ಯಾವ ಟೈಮ್ಗೆ ಆಗಬಹುದು, ಕಾರಾಗೃಹಗಳಲ್ಲಿ ಕೂಡ ಅಷ್ಟೇ ಹಾಗೆ ಇದೆ. ಅವರು ಇಷ್ಟು ಗುಂಪುಗಳು ಇರುತ್ತೆ, ಗ್ಯಾಂಗ್ಗಳು ಇರುತ್ತೆ, ಯಾರು ಒಬ್ಬರಿಗೆ ಇನ್ನೊಬ್ಬರಿಗೆ ಇದು ಆಗೋದಿಲ್ಲ. ಮತ್ತು ಅಲ್ಲಿ ನೋಡ್ತಾರೆ, ಅವರು ಯಾರಿಗೆ ಗುರಾಯಿಸ್ಬಿಡ್ತಾರೆ, ಅವ್ರು ಸ್ವಲ್ಪ ಹೊಡೆದಾಟ ತಾನೇ ಹೊಡೆದಾಟ ಮಾಡಿಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ನಮ್ಮವರು ಹೋಗ್ತಾರೆ ಅವರಿಗೆ ಚೆಕ್ ಮಾಡೋಕ್ಕೆ. ನಾವು ಸ್ವಲ್ಪ ಟೈಟ್ ಮಾಡಲಿಕ್ಕೆ ಹೋದಾಗ ಅವ್ರ ಮೇಲೆ ಕೂಡ ಅವರು ಏನಾದರೂ ಅವಾಚ್ಯಗಳಿಂದ ಅವ್ರಿಗೆ ಬೈಯೋದು, ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಫಿಸಿಕಲಿ ಕೂಡ ಅವ್ರಿಗೆ ಅಸಾಲ್ಟ್ ಮಾಡೋದೊಂದು ಭಯ ಇರುತ್ತದೆ. ಇದು ಎಲ್ಲ ವಿಷಯಗಳು ಇದೆ. ಸೊ ನಾವು ಈಗ ನಾವು ಈ ದಿಕ್ಕಿನಲ್ಲಿ, ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತು ಕೆಲವು ಕೆಲಸ ಆಗ್ತಾ ಇದೆ. ಅದು ನಾವು ಇದು ಕ್ಲೇಮ್ ಮತ್ತು ಕ್ರೆಡಿಟ್ ತೊಗೊಳಕ್ಕೆ ಆಗಲ್ಲ. ಇಲ್ಲ ನಾವು ಸುಧಾರಣೆ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ಈಗ ನಾವು ಮಾಡ್ತಾ ಇದ್ದೀವಿ, ಮತ್ತು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ರಾಜ್ಯದಲ್ಲಿ ಏನು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗಬೇಕಂದ್ರೆ ಅರ್ಧದಷ್ಟು ಕ್ರೈಮ್ಗಳು ಆಗುವಂಥದ್ದು ಮತ್ತು ಬೆದರಿಕೆ ಬರುವಂಥದ್ದು ಜೈಲಿನ ಒಳಗಡೆ ಇರುವಂಥದ್ದು. ಸೊ ಜೈಲಿನ ಒಳಗಡೆ ಕಂಟ್ರೋಲ್ ಮಾಡಿದ್ರೆ ಹೊರಗಡೆ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗುತ್ತೆ ಅನ್ನೋ ಮಾತಿದೆ ಸರ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಅದು ನೋಡಿ, ನಾನು ಅದೇ ಹೇಳಿದ್ದಕ್ಕೆ ಬಹಳ ಗಂಭೀರವಾದ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳು ಮತ್ತು ಯಾರು ದುರ್ದಾಂತ ಅಪರಾಧಿಗಳು ಏನಿದ್ದಾರೆ ಅವರು ಕಾರಾಗೃಹಗಳಿರ್ತಾರೆ. ನಾವು ಅವ್ರಿಗೆ ಕಂಟ್ರೋಲ್ ಮಾಡಿದರೆ, ಮತ್ತು ಅಲ್ಲಿ ಒಂದು ಶಿಸ್ತು ನಾವು ಎನ್ಫೋರ್ಸ್ ಮಾಡಿದರೆ ಹೊರಗಡೆ ಒಂದು ಮೆಸೇಜ್ ಹೋಗುತ್ತೆ. ಈಗ ಜೈಲಿನಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅಷ್ಟು ಮಜಾ ಮಾಡೋಕ್ಕೆ ನಾವು ಮೊದಲೇ ಇತ್ತು, ಮರ್ಡರ್ ಮಾಡೋಕ್ಕೆ ಆಯಿತು, 6 ತಿಂಗಳ ಹೋಗ್ಬಿರೋಣ, ಅದು ಒಳಗಡೆ ಏನು ನೋಡ್ಕೊಳ್ತಾರೆ, ನಮ್ಮ ಗುರು ಏನು ನೋಡ್ಕೊಳ್ತಾರೆ, ಎಲ್ಲ ಖರ್ಚು ಏನಿದೆ ಅದು ಎಲ್ಲ ನೋಡ್ಕೊಳ್ತಾರೆ. 6 ತಿಂಗಳ ಅಲ್ಲಿ ಹೋಗಿ ಅಲ್ಲಿ ನಾವು ಚಿಟ್ಚಾಟ್ ಮಾಡಿಕೊಂಡು ಸ್ವಲ್ಪ ಮಜಾ ಮಾಡಿಕೊಂಡು ಅಲ್ಲಿ ಕೂಡ ಏನು ಸಮಸ್ಯೆ ಇಲ್ಲ, ಎಲ್ಲ ಸಿಗುತ್ತೆ, ಎಲ್ಲ ಇದು ಆಗತ್ತೆ, ಮನೆದು ಊಟ ತರಿಸ್ಕೊಳ್ಳೋಣ, ಇದು ಎಲ್ಲ ಒಂದು ಆ ಭಾವನೆಯಿಂದ ಬಹಳಷ್ಟು ಜನ ಹೋಗ್ತಾ ಇದ್ರು. ಈಗ ನಾವು ಆ ಭಾವನೆಗೆ ಇಲ್ಲ, ಇದು ಜೈಲು ಒಳಗಡೆ ಎಲ್ಲ ಅವ್ರಿಗೆ ಸೌಲಭ್ಯ ಸಿಗುತ್ತೆ ಇದು ನಾವೆಲ್ಲ ಮಾಡಲ್ಲ. ಸೊ ನಮ್ಗೆ ಅನಿಸ್ದಕ್ಕೆ ಈಗ ಹೊರಗಿನ ಕ್ರಿಮಿನಲ್ಸ್ ಕೂಡ ಕೆಲವು ಜನ ಆರ್ತಿ ಯೋಚನೆ ಮಾಡ್ತಾ ಇದ್ದಾರೆ, ಈಗ ಬೇಡ, ಸ್ವಲ್ಪ ವೇಟ್ ಮಾಡೋಣ, ಈಗ ಹೋದ್ರೆ ಜೈಲಿನಲ್ಲಿ ಅಷ್ಟು ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ದಿವಸ ಬಿಟ್ಟಿದ್ದು ಮಾಡೋಣ. ಸೊ ಅವರು ಅಪರಾಧ ಕೃತ್ಯ ಮಾಡೋದು ಕೂಡ ಏನಿದೆ ಸ್ವಲ್ಪ ಅವರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ಮತ್ತೆ ಅದಕ್ಕೆ ಲಾ ಆ್ಯಂಡ್ ಆರ್ಡರ್ಗೆ ಡೆಫಿನೆಟ್ಲಿ ಅನುಕೂಲತೆ ಆಗತ್ತೆ. ಮಾತ್ರ ಅಲ್ಲಿಂದ ಏನಾಗತ್ತೆ ಅವರು ಸಂಚು
ಅಲ್ಲಿಂದ ರೂಪಿಸ್ತಾರೆ. ಯಾರು ವಿಸಿಟ್ ಮಾಡಕ್ಕೆ ಅವ್ರಿಗೆ ಬರ್ತಾರೆ ಅವ್ರ ಮೂಲಕ ಕೆಲವು ಇದು ಅವರು ಗದ್ದೆ ಗಲಾಟೆ ಅವರು ಮಾಡಿಸ್ತಾರೆ, ಬೆದರಿಕೆ ಹಾಕ್ಸೋದು, ಇದೆಲ್ಲ ಏನಿದೆ ಅದು ಮಾಡ್ತಾರೆ. ಕೆಲವು ಮನೆ ಬಿಡಿಸೋದು, ಅವ್ರ ಹೆಸರು ಅಷ್ಟೇ, ಅವನು ಜೈಲ್ನಲ್ಲಿ ಇರ್ತಾನೆ, ಆದ್ರೆ ಒಂದು ಎಲ್ಲ ಕೆಲಸ ಅವರು ಶಿಷ್ಯಗಳು ಅವರೆಲ್ಲ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಸ್ವಲ್ಪ ಟೈಟ್ ಮಾಡಿದರೆ ಇಲ್ಲಿ ಇದೆ. ಇವನ್ ಲೋಕಲ್ ಪೊಲೀಸ್, ನಾವು ಲೋಕಲ್ ಪೊಲೀಸ್ ಮತ್ತೆ ಕಾರಾಗೃಹ ಇಲಾಖೆ ಅವರು ಬಹಳ ಕೋಆರ್ಡಿನೇಷನ್ ಕೆಲಸ ಮಾಡಿದರೆ ನಾನು ಹೇಳ್ತೀನಿ 60% ಇದಕ್ಕೆ ಸಮಸ್ಯೆ ಅದು ಸಾಲ್ವ್ ಆಗಿರುತ್ತೆ. ನಾವು ಯಾವಾಗ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಇದ್ದೀವಿ, ನಾನು ಯಾವಾಗಲೂ ಕಾರಾಗೃಹ ಮೇಲೆ ಬಹಳ ನಾನು ಒಂದು ತೀವ್ರವಾಗಿ ನಿಗಾ ಇಟ್ಕೊಳ್ತಿದ್ದೆ. ಏನಾಗ್ತಾ ಇದೆ, ಯಾರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಾವು ಜಾಯಿಂಟ್ ಶಿಪ್ ಇದ್ದಾಗ ನಾವು ಜನ ನೇಮಕ ಮಾಡ್ತಿದ್ವಿ, ಯಾವ್ಯಾವ ಗಾಡಿ ಹೋಗ್ತಾ ಅಲ್ಲಿ ಎಲ್ಲ ನಂಬರ್ ನೋಟ್ ಮಾಡ್ರಿ, ನಂಬರ್ ನೋಟ್ ಮಾಡಿ ಅವ್ರದ್ದು ಎಷ್ಟು ಜನಕ್ಕೆ ಲೈಸೆನ್ಸ್ ಇದೆ, ಇದು ವೆಹಿಕಲ್ದು ಯಾರ ಹೆಸರು ಮೇಲೆ ಇದೆ, ಏನಾದ್ರು ಯಾರು ರೌಡಿ ಬರ್ತಾ ಇದ್ದಾನೆ ಅವನ ಹೆಸರು ಮೇಲೆ ಇದೆಯಾ, ಎಲ್ಲಿಂದ ಇದು ಮಾಡಿದ್ದಾನೆ, ದುಡ್ಡು ಎಲ್ಲಿಂದ ಬಂತು. ಅಲ್ಲೇ ನಿಮ್ಗೆ ಬಹಳ ಜನ ಮತ್ತೆ ಅವರು ಬರಲ್ಲ ಜೈಲ್ ಕಡೆ ಅವರು, ನಾವು ಇಷ್ಟು ಸ್ವಲ್ಪ ಟೈಟ್ ಮಾಡಿದ್ರೆ ಅಲ್ಲಿ. ಸೊ ನಾವು ಆಸ್ ಲೋಕಲ್ ಪೊಲೀಸ್ ಇದೆಲ್ಲ ಮಾಡಿದ್ದೀವಿ. ಅದೇ ರೀತಿ ತನಿಖೆ ಕೇಸ್ದು ಈಗ ಬಹಳಷ್ಟು ಪ್ರಕರಣದಲ್ಲಿ ಆಗ್ತಾ ಇದೆ. ಆದ್ರೆ ಮಾತ್ರ ಪ್ರಕರಣ ದಾಖಲೆ ಮಾಡೋದು ಮತ್ತೆ ರಿಪೋರ್ಟ್ ಮಾಡೋದು ಅಥವಾ ಹಂಗೆ ಕ್ಲೋಸ್ ಮಾಡೋದು ಮತ್ತೆ ಉಪಯೋಗ ಬರಲ್ಲ. ನಾವು ಈಗ ಇಷ್ಟು ಮೊಬೈಲ್ ಫೋನ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಆ ಮೊಬೈಲ್ ಫೋನ್ದು ಒಂದು ತನಿಖೆ ಆಗಬೇಕು. ಏನೇನು ಅವ್ರಿಗೆ ಯಾರ ಜೊತೆಗೆ ಅವ್ರದ್ದು ಸಂಪರ್ಕ ಇದೆ, ಏನೇನು ಮಾತಾಡಿದ್ದಾನೆ, ಅದು IPDR ತಗೊಳ್ಳಿ. CDR ಈಗ ಯಾರು ಮಾತಾಡಲ್ಲ, ವಾಯ್ಸ್ ಕಾಲ್ ಸಾಮಾನ್ಯವಾಗಿ ಜನ ಮಾತಾಡಲ್ಲ. ಈಗ IPDR ಅನಾಲಿಸಿಸ್ ಮಾಡಬೇಕು. ಆನಂತರ ಅವರು ನೋಡ್ಬೇಕು ಅವ್ರದ್ದು ಚಾಟ್ನಲ್ಲಿ ಏನಿದೆ, ಬೇರೆ ಯಾರ್ಯಾರ ಜೊತೆಗೆ ಸಂಪರ್ಕ ಇದೆ, ಯಾವ ಕ್ರೈಮ್ ಸಿಂಡಿಕೇಟ್ ಇದೆ, ಅವ್ರ ಮೇಲೆ ಮತ್ತೆ ಅವ್ರ ಕ್ರಮ ತಗೊಳ್ಳೋದು. ಇದು ಏನಿದೆ ನಮ್ಮ ಪ್ರಕಾರ ಒಂದೊಂದು ಮೊಬೈಲ್ ಫೋನಲ್ಲಿ ಜೈಲಲ್ಲಿ ಇರುವಂತಹ ಅದೊಂದು ಮೈನ್ ಆಫ್ ಇನ್ಫಾರ್ಮೇಶನ್ ಇದೆ, ಅದು ಉಪಯೋಗಿಸ್ಬೇಕು. ಅದು ನಮ್ಮ ಪ್ರಕಾರ ಆಗ್ತಾ ಇಲ್ಲ. ನಾನು ನೋಡಿದ್ದೇನೆ, ನಾನು ಈ ಪತ್ರ ಕೂಡ ಕೆಲವು ಕಡೆ ನಾನು ಬರ್ದಿದ್ದೇನೆ ಸಂಬಂಧಪಟ್ಟ ಯಾರು ಕೆಲವು ಅಧಿಕಾರಿಗಳಿಗೆ ನೋಡಿ ಅದು ಸ್ವಲ್ಪ ಬೇಗನೆ ಇದು ಕೇಸಸ್ದು ತನಿಖೆ ಏನಿದೆ ಚುರುಕು ಅದು ಆಗಬೇಕು. ಆ ರೀತಿ ನಾವು ರಿಕ್ವೆಸ್ಟ್ ನಾವು ಮಾಡಿದ್ದೀವಿ. ಯಾಕೆಂದರೆ ಅವ್ರಿಗೆ ಕೊಳ್ಳೆ ಆಗುತ್ತೆ, ನಮಗೆ ಕೂಡ. ಯಾಕೆಂದರೆ ನೋಡಿ, ಜೈಲಿನಲ್ಲಿ ಅವನು ಏನಾದರೂ ಅಪರಾಧೀಕೃತ ಮಾಡ್ತಾನೆ, ಯಾರಿಗೆ ಹೊಡೆದಿದ್ದಾನೆ ಅಥವಾ ಅವ್ರ ಕಡೆ ಮೊಬೈಲ್ ಸೀಜ್ ಆಗಿದೆ, ಅವನಿಗೆ ತನಿಖೆ ಮಾಡದೇ ಇದ್ರೆ, ವಿಚಾರಣೆ ಮಾಡದೇ ಇದ್ರೆ, ಅವ್ರಿಗೆ ಬಾಡಿ ವಾರಂಟ್ ತಗೊಳ್ದೆ ಅವ್ನಿಗೆ ಏನು ಅನ್ಸೋದಿಲ್ಲ. ಅವನು ಜೈಲಿನಲ್ಲಿ ಇದ್ದಾನೆ, ಅವನಿಗೆ ನೀವು ವ್ಯತ್ಯಾಸ ಬರಲ್ಲ. ಸೊ ಅದು ಅಟ್ಲೀಸ್ಟ್ ಅವ್ರಿಗೆ ನಾವು ಬಾಡಿ ವಾರಂಟ್ ತಗೊಂಡು ಅವ್ರಿಗೆ ವಿಚಾರಣೆ ಮಾಡೋದು, ನೀವು ಯಾರ್ಯಾರಿಗೆ ಮಾತಾಡಿದಿರಿ, ಎಲ್ಲಿಂದ ಮೊಬೈಲ್ ತೊಗೊಂಡು ಬಂದಿದ್ದೀರಿ, ನಿಮಗೆ ಯಾರು ಮೊಬೈಲ್ ಕೊಟ್ಟರು, ನೀವೇನಾದರೂ ಜೈಲ್ ಅಧಿಕಾರಿನವ್ರಿಗೆ ಯಾರಿಗೆ ದುಡ್ಡು ಕೊಟ್ಟಿದ್ದೀರಿ, ನಿಮಗೆ ಹಾಗೆ ಒಳಗಡೆ ಹಾಗೆ ಬಿಡೋಕ್ಕೆ ನಿಮಗೆ ಇದು ಆಯಿತು, ಸಹಾಯ ಯಾರ್ಯಾರು ಮಾಡಿದ್ದಾರೆ. ಸೊ ಬಹಳಷ್ಟು ವಿಷಯ ಅನ್ನೋದಕ್ಕೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನಮ್ಗೇನಿರ್ತಕ್ಕೆ ಅದು ಒಂದು ನಮ್ಮ ಪ್ರಕಾರ ಇದು ಇದೇ ಭಾಗ. ಅಲ್ಲಿ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಆಗಬೇಕು. ಅದು ನಾವು ಹೇಳ್ತಾ ಇದ್ವಿ, ಅವ್ರಿಗೆ ಬಹಳ ಒತ್ತಡ ಇರುತ್ತೆ, ಪೊಲೀಸ್ನವ್ರಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಒತ್ತಡ ಇರುತ್ತೆ. ಆದರೆ ಇದು ಕೂಡ ನಮ್ಗೆ ಅನಿಸಿದೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಾವು ಮಾಡಿದರೆ ಅಷ್ಟು ಇನ್ಫಾರ್ಮೇಷನ್ ಇದೆ, ನಾವು ಆ ಇನ್ಫಾರ್ಮೇಷನ್ದು ಯೂಸ್ ಮಾಡಬೇಕು. ಯೂಸ್ ಮಾಡಿದರೆ ಲೋಕಲ್ ಪೊಲೀಸ್ ಕೂಡ ಒಳ್ಳೆ ಆಗುತ್ತೆ, ಮತ್ತೆ ಜೈಲ್ ಒಳಗಡೆ ಕೂಡ ಇವರಿಗೆ ಭಯ ಬರುತ್ತೆ. ಇಲ್ಲ ಇದು ತನಿಖೆ ಕೂಡ ಆಗುತ್ತೆ, ಮತ್ತೆ ನಮಗೆ ಎಲ್ಲ ಕೇಳ್ತಾರೆ, ಹೊರಗಿನವ್ರದ್ದು ನಮ್ದೆಲ್ಲ ಎಕ್ಸ್ಪೋಸ್ ಆಗಿಬರುತ್ತೆ, ನಮ್ದು ಗ್ಯಾಂಗ್ ಏನಿದೆ ಅದು ಎಕ್ಸ್ಪೋಸ್ ಆಗಿಬರುತ್ತೆ, ತಂದೆ ತಾಯಿ ಅವ್ರಿಗೆ ಸಮಸ್ಯೆ ಆಗೋದು, ಅವ್ರಿಗೆ ವಿಚಾರಣೆ ಮಾಡೋದು. ಯಾಕಂದ್ರೆ ಎಲ್ಲರ ಜೊತೆಗೆ ಅವ್ರದ್ದು ಕಾಂಟ್ಯಾಕ್ಟ್ ಬಂದ್ಬಿಡುತ್ತೆ. ಇದು ಆಗಿದೆ ನಮ್ಗೆ ಅನಿಸಿದಾಗೆ ಸ್ವಲ್ಪ ಹೊರಗಡೆ ಮತ್ತೆ ಒಳಗಡೆ ಅದು ಎರಡು ಕಡೆ ಬಿಗಿ ಆಗುತ್ತೆ. ಓಕೆ ಸರ್, ಇತ್ತೀಚೆಗೆ ಜೈಲಲ್ಲಿ ಫಸ್ಟ್ ಟೈಮ್ ನೀವು AI ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತಾ ಇರುವಂಥದ್ದು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಜೈಲಲ್ಲಿ? AI ಕ್ಯಾಮ್ರಾ ನೋಡಿ, ಅಲ್ಲಿ CCTV ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಅದರ್ವೈಸ್ ಮಾಡ್ತಾರೆ. ಆದರೆ ಈಗ ಕ್ರೌಡ್ ಅನಾಲಿಸಿಸ್ ಸಲುವಾಗಿ ಮತ್ತೆ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಇದು ಎರಡು ಇದೆ. ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅದು ಕೂಡ ಎರಡು ರೀತಿ ಇದೆ. ಒಂದು ಹೊರಗಡೆಯಿಂದ ಏನಾದರೂ ವಸ್ತು ಎಸೆಯೋದು. ಈಗ ನೋಡಿ, ಎಲ್ಲ ಕಡೆ ವಾಲ್ಸ್ ಇವೆ, ಆದರೆ ಕೆಲವು ಕಡೆ ವಾಲ್ದು ಹೈಟ್ ತುಂಬಾ ಕಮ್ಮಿ ಇದೆ. ಈಗ ಮ್ಯಾಂಗ್ಳೂರ್ ಜೈಲ್ ಇದೆ, ಅಲ್ಲಿ ಕಮ್ಮಿ ಇದೆ. ಈವನ್ ಶಿವಮೊಗ್ಗದಲ್ಲಿ ನಾವು ನೋಡಿದ್ವಿ, ಅಲ್ಲಿ ಕೂಡ ಕಮ್ಮಿ ಇದೆ. ಬೆಳಗಾಂದಲ್ಲಿ ಅಲ್ಲಿ ರೋಡ್ ಪಕ್ಕದಲ್ಲಿನ ಇದು ಇದೆ, ಅಲ್ಲಿಂದ ಎಸಿತಾರೆ ಅವರು. ಮತ್ತೆ ಕಲಬುರಗಿಯಲ್ಲಿ ರೋಡ್ ಸೈಡ್ಗೆ ಅದು ಜೈಲ್ದು ಕಂಪೌಂಡ್ ಇದೆ, ಅಲ್ಲಿಂದ ಎಸಿತಾರೆ. ಸೊ ಈಗ ಇಂಟ್ರೂಷನ್ ಯಾವ ಎಸಿತಾ ಇದ್ದಾರೆ ತಕ್ಷಣ ಅವರು ಎಸಿದ ಕೂಡಲೇ ಅಲ್ಲಿಂದ ಅದು ಒಂದು ಅಲರ್ಟ್ ಜನರೇಟ್ ಆಗಬೇಕು. ಅದು ಒಂದು ವ್ಯವಸ್ಥೆ ಇದೆ, ಅಲಾರ್ಮ್ ಹಾಗೆ ಇದೆ. ಅವ್ರು ತಕ್ಷಣ ಒಂದು ಅಲರ್ಟ್ ಜನರೇಟ್ ಆಗೋದಕ್ಕೆ ಯಾರು ಏನಾದ್ರು ವಸ್ತು ಅಲ್ಲಿಂದ ಎಸ್ದಿದ್ದಾನೆ ಹೊರಗಡೆಯಿಂದ, ತಕ್ಷಣ ನಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಇದಕ್ಕೆ ಯಾರು ಹೊರಗಡೆ ಹೋಗೋದು ಪ್ರಯತ್ನ ಪಟ್ಟರೆ ಅಥವಾ ಹೊರಗಡೆಯಿಂದ ಒಳಗಡೆ ಬರೋದು ಪ್ರಯತ್ನ ಪಟ್ಟರೆ ಅದು ಕೂಡ ಅಲರ್ಟ್ ಜನರೇಟ್ ಆಗುತ್ತೆ. ಯಾರು ಆ ವಾಲ್ ಹತ್ರ ಹೋದ ಕೂಡಲೇ
ಅದು ಜನರೇಟ್ ಆಗದ್ದೆ ಅಲಾರ್ಮ್ ಯಾವ ಟೈಮ್ಗೆ ನಮ್ಗೆ ಇಲ್ಲ ಯಾರು ಪ್ರಯತ್ನ ಪಡ್ತಾ ಇದ್ದಾನೆ, ಅದು ಹೊರಗಡೆ ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಥವಾ ಹೊರಗಡೆಯಿಂದ ಯಾರು ಒಳಗಡೆ ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಅದು ಜನರೇಟ್ ಆಗತ್ತೆ. ಮತ್ತೆ ಅದಕ್ಕೆ ಕ್ರೌಡ್ ಅನಾಲಿಸಿಸ್ ಏನ್ ಹೇಳಿದೆ, ಕ್ರೌಡ್ ಅನಾಲಿಸಿಸ್ ಆಗದ್ದಕ್ಕೆ ಒಂದು ಗುಂಪಿರಿದ್ದಕ್ಕೆ 10, 15, 20 ಜನ ಅವರು ಇಲ್ಲಿ ಸೇರಿರ್ತಾರೆ. ಇದು ನಾವು ಯಾರು ಗಲಾಟೆ ಮಾಡಿದಾನೆ ಅವ್ರಿಗೆ ನಾವು ಇದು ನೋಡೋದಿದ್ರೆ ಸೊ ನಾವು ಅವ್ರಿಗೆ ಮ್ಯಾಗ್ನಿಫೈ ಮಾಡಿಕೊಂಡು ಅವ್ರಿಗೆ ಅಲ್ಲಿ ಪ್ರತ್ಯೇಕವಾಗಿ ಅವ್ರದ್ದು ಚೆಹರೆ ಇದು ನಾವು ಅದು ಮಾಡ್ಬೋದು. ಸೊ ಕ್ರೌಡ್ ಅನಾಲಿಸಿಸ್ ಕೂಡ ಅಲ್ಲಿ AI ನಲ್ಲಿ ಅದೊಂದು ವ್ಯವಸ್ಥೆ ಇದೆ. ಸೊ ಈಗ AI ವ್ಯವಸ್ಥೆ ಇದು ಬ್ಯಾಂಗ್ಳೂರ್ ಸಿಟಿದು ಇದು ಪರಪ್ಪನಗರದ್ದು 380 ಕ್ಯಾಮ್ರಾ ಏನಿದೆ ಅಲ್ಲಿ ಅಳವಡಿಸ್ಕೊಡ್ಲಾಗಿದೆ. ಬೇರೆ ಕಡೆ ಈಗ ಅದು AI ಇದು ಆಗಿಲ್ಲ. ನಾವು ಈಗ ಹೊಸ ಬಜೆಟ್ನಲ್ಲಿ ನಾವು ಪ್ರಸ್ತಾವನೆ ನಾವು ಈಗ ಮಾಡ್ತಾ ಇದ್ವಿ, ಎಲ್ಲ ಕಡೆ ಅದು AI ಕ್ಯಾಮ್ರಾಗಳು ಕೂಡ ಅದು ಬರಬೇಕು. ಅದು ನಾವು ಪ್ರಸ್ತಾವನೆ ಮಾಡ್ತಾ ನೋಡೋಣ ಬಜೆಟ್ನಲ್ಲಿ ಏನಾಗುತ್ತೆ, ಅದು ಸ್ವಲ್ಪ ನೋಡಬೇಕಾಗುತ್ತೆ. ಸರ್, ಇನ್ನೊಂದು ಕಾರ್ಯಗೃಹದಲ್ಲಿ ಕೆಲವೊಂದು ಕಡೆ ಸಿಬ್ಬಂದಿಗಳ ಕೊರತೆ ಒಂದು ಕಡೆ ಆದರೆ ಮತ್ತೆ ಸ್ಟಾಫ್ಸು ಬೇರೆ ಬೇರೆ ಅಕ್ರಮದಲ್ಲಿ ಭಾಗಿಯಾಗಿ ಸಸ್ಪೆಂಡ್ ಆಗೋದು ಒಂಥರ ಇದು ಈ ರೀತಿ ಸ್ಟಾಫ್ನ ಮತ್ತು ಈ ರೀತಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಸರ್? ಅಲ್ಲ ನೋಡಿ, ಇಲ್ಲಿ ಎರಡಿದು ಏನಿದೆ, ಹಿಂದೆ ಯಾರು ತಪ್ಪು ಮಾಡಿದರೆ ನಾವು ಅವ್ರ ಬಗ್ಗೆ ಒಂದು ಯಾವುದು ಕೆಟ್ಟ ಅಭಿಪ್ರಾಯ ಮುಂದುವರಿಸಿಕೊಂಡು ನಾವು ಇರಬಾರ್ದು. ಆದರೆ ಈಗ ಕೂಡ ಅವರು ತಮ್ಮ ಕೆಟ್ಟ ಚಟಗಳು ಕೆಟ್ಟ ಪದ್ಧತಿಗಳು ಮುಂದುವರಿಸಿಕೊಂಡು ಹೋದರೆ ನಮ್ಗನ್ನಿಸುತ್ತೆ ಮತ್ತೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗತ್ತೆ. ಮತ್ತೆ ನಮ್ದು ಇದಕ್ಕೆ ಫಸ್ಟ್ ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು, ಅವ್ರಿಗೆ ರಿವಾರ್ಡ್ ಕೊಡೋಣ, ಅವ್ರಿಗೆ ಅಪ್ರಿಸಿಯೇಷನ್ ಕೊಡೋಣ, ಅವ್ರಿಗೆ ಸರ್ಟಿಫಿಕೇಟ್ ಕೊಡೋಣ, ಇದೆಲ್ಲ ನಾವು ಅವ್ರಿಗೆ ಕೊಡಬೇಕು. ಫಸ್ಟ್ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ನಾವು ಎನ್ಕರೇಜ್ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ರು ಕೂಡ ಅವರು ತಮ್ಮ ಚಟ ಏನಿದೆ, ತಮ್ಮ ಕೆಟ್ಟ ಇದು ಹ್ಯಾಬಿಟ್ ಏನಿದೆ ಅವರು ಬಿಡಲ್ಲ. ಮತ್ತೆ ನಾವು ಅಪರಿಹಾರ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗತ್ತೆ. ನಮ್ಮ ಅಭಿಪ್ರಾಯದಕ್ಕೆ ನಾವು ಸುಮ್ಮನೆ ಫಸ್ಟ್ ಇದ್ರಲ್ಲಿನೇ ಅವ್ರಿಗೆ ಕ್ರಮ ನಾವು ತಗೊಳ್ಬಾರ್ದು. ಆದರೆ ಕೆಲವು ಸಂದರ್ಭದಲ್ಲಿ ನೋಡಿ, ಎರಡಿದೆ ಈ ಗವರ್ಮೆಂಟ್ ಸರ್ವಿಸ್, ಒಮಿಷನ್ ಮತ್ತೆ ಕಮಿಷನ್. ಒಮಿಷನ್ ಕೆಲವು ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನಿಷ್ಕಾಲಿತನಿಂದ ಬೇರೆ ಕಾರಣಕ್ಕಾಗಿ ಅವ್ರದ್ದೇ ಒಂದು ಕರ್ತವ್ಯ ಲೋಪ ಆಗಿರ್ತದೆ, ನಾವು ಅದರ ಬಗ್ಗೆ ಕ್ರಮ ತಗೊಳ್ಬೇಕು. ಆದರೆ ಬಹಳ ಗಂಭೀರವಾಗಿ ಅವ್ರಿಗೆ ಮುಗಿಸ್ಬೇಕು ಆ ರೀತಿ ಬೇಕಾಗಿಲ್ಲ. ಆದರೆ ಇಲ್ಲಿ ಕನೈವೆನ್ಸ್ ಇದೆ, ಇಲ್ಲಿ ಕಮಿಷನ್ ಇದೆ. ಈಗ ಗಾಂಜಾ ಯಾರು ಸಪ್ಲೈ ಮಾಡ್ತಾನೆ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾನೆ, ಮೊಬೈಲ್ ಒಳಗಡೆ ಕಲಿಸ್ತಾ ಇದ್ದಾನೆ ಅದರ ಜೊತೆಗೆ ಇದು ಕೈ ಜೋಡಿಸಿದ್ದಾನೆ, ಅಥವಾ ಜೈಲ್ ಒಳಗಡೆ ವಿಶೇಷ ಸೌಲಭ್ಯ ಕಲ್ಪಿಸ್ಕೊಡಕ್ಕೆ ಅವರು ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ, ಇದು ನಾವು ಖಚಿತ ಆಗಿದೆ. ಮತ್ತೆ ನಮ್ಮ ಪ್ರಕಾರ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಆದರೆ ಬೇರೆ ಏನಾಗೋದಕ್ಕಿಲ್ಲ, ಸ್ವಲ್ಪ ಯಾರು ಕಣ್ತಪ್ಪಿ ಅವರು ಆ ಟೈಮ್ ಇದ್ರು, ಅವರು ಮಾಡ್ತಾ ಇದ್ರು, ಅದು ಸರಿಯಾಗಿ ಮಾಡಿಲ್ಲ, ಅದಕ್ಕಾಗಿ ಹೋಗಿದೆ, ಅದು ಅನ್ಲೋಯಿಂಗ್ಲಿ ಆಗಿದ್ರೆ ಮತ್ತೆ ನಾವು ಸ್ವಲ್ಪ ಅವ್ರಿಗೆ ಶಿಕ್ಷೆದು ಪ್ರಮಾಣ ಏನಿದೆ ಸ್ವಲ್ಪ ಕಮ್ಮಿ ನಾವು ಕೊಡಬೇಕಾಗಿದೆ. ಸೊ ಇದು ನಾನು ಇಟ್ಕೊಂಡಿದ್ದೇನೆ. ನಾನು ಇನ್ನೂವರೆಗೆ ಆ ಒಂದು ಪ್ರಿನ್ಸಿಪಲ್ಗೆ ಸುಮ್ಮನೆ ಶಿಕ್ಷೆ ಕೊಡೋದು ಬೇಡ, ಬೇರೆ ಬೇರೆ ರೀತಿಯಿಂದ ಅವ್ರಿಗೆ ಮಾತ್ರ ಗೊತ್ತಾಗ್ಲಿ ಮತ್ತೆ ಅವ್ರಿಗೆ ಅರಿವು ಆಗ್ಲಿಕ್ಕೆ ಅವರು ತಪ್ಪು ಮಾಡಿದ್ದಾರೆ, ಅವರು ಅರಿತುಕೊಳ್ಳಿಕ್ಕೆ ಅವರು ತಪ್ಪು ಮಾಡಿದ್ದಾರೆ, ಅದು ನಾನು ನೋಡ್ತಾ ಇದ್ದೀನಿ. ಮತ್ತೆ ಆಕ್ಕಿಂತ ಜಾಸ್ತಿ ಅವ್ರಿಗೆ ಎನ್ಕರೇಜ್ ಮಾಡೋದು, ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು, ಅದು ನಾವು ಮಾಡ್ತಾ ಇದ್ವಿ. ಬಹಳ ಜನಕ್ಕೆ ಇದು ಇದೆ. ಮತ್ತು ಅವ್ರದ್ದು ಕೆಲವು ಸಮಸ್ಯೆಗಳು ಇದೆ, ನಾವು ಗ್ರಿವ್ಯಾನ್ಸ್ ಏನಿದೆ ಅದು ಕೂಡ ನೋಡಬೇಕು. ಈಗ ಒಂದು ರಿಸ್ಕ್ ಅಲಯನ್ಸ್ ಅವರು ಎಲ್ಲ ಕೇಳ್ತಾ ಇದ್ದಾರೆ ಕಿ ₹1000 ಅಷ್ಟೇ ಇದೆ ಅವ್ರದ್ದು ರಿಸ್ಕ್ ಅಲಯನ್ಸ್. ಅದು ಬೇರೆ ಕಡೆ ಈಗ ಅವರು ಹೇಳ್ತಾರೆ ಇಲ್ಲ ಹೊರಗಡೆ ಬಾಗ್ಲ ಹತ್ರ KSISF ಇದ್ದಾರೆ, ಅವ್ರಿಗೆ 3000 ಇದೆ, ನಾವು ಒಳಗಡೆ ಜೈಲಿ ಕೈದಿ ಜೊತೆಗೆ ನಮಗೆ ಭಯ ಇದೆ, ನಮಗೆ 1000 ಇದೆ. ಸೊ ನಾವು ಮಾನ್ಯ ಗೃಹ ಸಚಿವರಿಗೆ ನಾವು ಅವ್ರ ಮೇಲೆ ಕೂಡ ಇದು ನಮ್ಮ ಬೇಡಿಕೆ ನಾವು ಇಟ್ಕೊಂಡಿದ್ದೀವಿ. ಮತ್ತು ಬಜೆಟ್ನಲ್ಲಿ ಕೂಡ ನಾವು ಇದು ಪ್ರಸ್ತಾಪಿಸಿದ್ವಿ ಅವ್ರಿಗೆ 3000 ಅದು ಅವ್ರಿಗೆ ಕೂಡ ಕೊಡಬೇಕು. ಸೊ ನಾವು ನೋಡೋಣ. ಸೊ ಕೆಲವು ನಾವು ಹೇಳ್ತಕ್ಕೆ ಮಿನಿಮಮ್ ಫೆಸಿಲಿಟೀಸ್ ಏನಿದೆ ಅದು ಕೂಡ ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಅನಿಸ್ಲಿಕ್ಕೆ ನಾವು ಕೇರ್ ಮಾಡ್ತಾ ಇದ್ವಿ, ಬರೇ ನಾವು ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ನಾವು ನಮ್ಮ ಕೆಲಸ ಇಲ್ಲ. ಸೊ ನಾವು ಅವ್ರಿಗೆ ನೋಡ್ಕೊಳ್ಳೋಕೆ ಇದ್ವಿ, ಒಂದು ನಾವು ಆ ಕುಟುಂಬದ ಮುಖ್ಯಸ್ಥಾಗೆ ನಾವು ಇದ್ವಿ. ಆರ್ತಿ ನಮ್ಮದು ಥಿಂಕಿಂಗ್ ಇರಬೇಕು, ಮತ್ತೆ ನಮ್ಮದು ಧೋರಣೆ ಆರ್ತಿ ಇರಬೇಕು. ನಾವು ಸುಮ್ಮನೆ ಅವ್ರಿಗೆ ಯಾವ ಮಾತು ಕಾಯ್ತಾ ಇರಬೇಕು, ತಪ್ಪು ಮಾಡ್ತಾನೆ ಸಸ್ಪೆಂಡ್ ಮಾಡ್ಕೊಳ್ಳೋಣ, ಆ ನಮ್ಮ ಪ್ರಕಾರ ವರ್ತನೆ ಇರಬಾರ್ದು. ಸೊ ನಾವು ನೋಡೋಣ ಅದು ಹಾಗೆ ಇದು ವರ್ಕೌಟ್ ಆಗತ್ತೆ, ಮತ್ತೆ ಅದು ಏನೇನು ಸೌಲಭ್ಯ ನಮಗೆ ಬಜೆಟ್ನಲ್ಲಿ ಸಿಗುತ್ತೆ ಅದು ಸ್ವಲ್ಪ ಕಾದು ನೋಡಬೇಕಾಗತ್ತೆ. ಸರ್, ಇನ್ನೊಂದು ಇತ್ತೀಚೆಗೆ ಒಂದು ಈ ಗುಬ್ಬಚ್ಚಿ ಸೀನ ಇರ್ಬೋದು ಮತ್ತು ದರ್ಶನ್ ಕೇಸ್ ಇರ್ಬೋದು, ಅಕ್ರಮಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಹೈ ಪವರ್ ಕಮಿಟಿಯನ್ನು ನೇಮಕ ಮಾಡಿತ್ತು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಸ್ಟಡಿ ಮಾಡ್ಕೊಬರುತ್ತೆ ಅಂತ. ಏನು ಸರ್ ರಿಪೋರ್ಟ್ ಏನಿದೆ ರಿಪೋರ್ಟ್? ಅಲ್ಲ, ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಅವರು ಎಲ್ಲ ಕಡೆ ಹೋಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಅದೇ ಇದು ಬಹಳಷ್ಟು ವಿಷಯ ಏನಿದೆ ಅದು ಮೊದಲಿಂದ ಅವರು ಮಾಡ್ತಾ ಇದ್ರು. ಮತ್ತೆ ಕೆಲವು ವಿಷಯಕ್ಕೆ ಹಣಕಾಸಿಂದು ಇದೆ, ಅವರು ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಕೆಲವು ಜನ
ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಬಹಳ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ, ಟ್ರಾನ್ಸ್ಫರ್ ಮಾಡಬೇಕು, ಪ್ರಿಸನರ್ ಸೆಪ್ರೇಷನ್ಸ್, ಇದು ಎಲ್ಲ ವಿಷಯಗಳು ಕಾರಾಗೃಹ ಭಾಗದಲ್ಲಿ ಜನಕ್ಕೆ ಗೊತ್ತಿದ್ದ ವಿಷಯ. ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಗೊತ್ತಿದೆ ಬಹಳಷ್ಟು ವಿಷಯ ಗೊತ್ತಿರುತ್ತದೆ. ಅವರು ಏನು ಹೇಳಿದರೆ ಹೆಚ್ಚೆಚ್ಚಾಗಿ ವಿಷಯಗಳು ಅದು ಹೊಸ ವಿಷಯಗಳು ಏನಿಲ್ಲ, ಕೆಲವು ಟೆಕ್ನಾಲಜಿ ಯೂಸ್ ಮಾಡಬೇಕು, ಎಂಟ್ರಿ ಥ್ರೋಯಿಂಗ್ ನೆಟ್ ಯೂಸ್ ಮಾಡಬೇಕು. ಅದು ಕೆಲವು ವಿಷಯಗಳು ಆಲ್ರೆಡಿ ಈಗಾಗಲೇ ನಾವು ಮಾಡ್ತಾ ಇದ್ವಿ. ಮತ್ತು ಕೆಲವು ವಿಷಯಗಳು ಏನಿದೆ ಅದು ನಾವು ಅದೇ ಹಣಕಾಸಿಂದು ಇದು ಇರುತ್ತೆ, ಮತ್ತು ಈಗ ಟ್ರಾನ್ಸ್ಫರ್ದು ಇದೆ. ನಾವು ಈಗ ಕಾಯ್ತಾ ಇದ್ವಿ ಏಪ್ರಿಲ್ ತಿಂಗಳ ಸಲುವಾಗಿ. ಆ ಟೈಮ್ ಜನರಲ್ ಟ್ರಾನ್ಸ್ಫರ್ ಟೈಮ್ಗೆ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಎಲ್ಲ ಇದ್ದಾರೆ ಅವ್ರಿಗೆ ನಾವು ಕಲಿಸ್ತೀವಿ. ಈಗ ಕೈದಿಗಳದ್ದು ಸೆಪ್ರೇಷನ್ದು ಅದು ನಾವು ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ವಿ. ಮತ್ತು ಊಟದವ್ರು ಹೇಳಿದ್ರು, ಊಟದ್ದು ಮೊದಲಿಂದ ನಾವು ಬಹಳ ನಿಬಂಧನೆ ಮಾಡಿದ್ದೀವಿ. ಇತ್ತೀಚೆಗೆ ನಿನ್ನೆ ಕೂಡ ಹೈಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸಮಕ್ಷದಲ್ಲಿ ಪವಿತ್ರ ಗೌಡ ಕೇಸ್ದು ಹಿಯರಿಂಗ್ ಇತ್ತು. ಸೊ ನಾವು ನಮ್ಮ ವಾದ, ನಮ್ಮ ಪಕ್ಷ ನಾವೆಲ್ಲ ಇಟ್ಟಿದ್ದೀವಿ ನಾವು ಇದಕ್ಕೆ ನಾವು ಒಳ್ಳೆ ಊಟ ಅವ್ರಿಗೆ ಕೊಡಬೇಕು. ಮೀನ್ಸ್ ಎಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ, ಎಷ್ಟು ನ್ಯೂಟ್ರಿಯೆಂಟ್ ಇದೆ ಅದು ಕೂಡ ನಾವು ನೋಡಬೇಕು. ನಮ್ಮದು ಕರ್ತವ್ಯ ಅದು ಆಗತ್ತೆ. ಯಾರು ಕೈದಿಗಳು ಇದ್ದಾರೆ ಅವ್ರಿಗೆ ಒಂದು ಸಾಮಾನ್ಯ ಮನುಷ್ಯಕ್ಕೆ ಏನು ಊಟ ಸಿಗಬೇಕು ಆ ಒಂದು ಗುಣಮಟ್ಟದ ಊಟ ಅವ್ರಿಗೆ ಸಿಗಬೇಕು. ಅದು ಕೂಡ ಅವ್ರದ್ದು ಹಕ್ಕು ಇದೆ. ಅದು ನಾವು ಡೆಫಿನೆಟ್ಲಿ ಇದು ನಮ್ಮದು ಡ್ಯೂಟಿ ಇದಕ್ಕೆ ನಾವು ಅವ್ರಿಗೆ ಕೊಡಿಸ್ಬೇಕು. ಆದರೆ ನಾವು ಸುಮ್ಮನೆ ನಾಳೆ ಅವರು ಯಾರು ಮಟನ್ ತೊಗೊಂಡು ಬರೋದು, ಯಾರು ಚಿಕನ್ ತೊಗೊಂಡು ಬರೋದು, ಯಾರಿಗೆ ದುಡ್ಡಿದೆ ಅವರು ನಾಳೆ ಅದು ಏನು ಕುರಿದು ದೊಡ್ಡದು ಇದು ನಾವು ಈಗ ಇದನ್ನು ಮಾಡೋಕ್ಕೆ ಆಗಲ್ಲ. ಹೌದು ಸರ್. ಮತ್ತೆ ಕೆಲವು ಅಲ್ಲಿ ಬೇರೆಯವರೆಲ್ಲನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ಯಾವ ಸಿಮ್ ಕಾರ್ಡ್, ಯಾರು ಗಾಂಜಾ, ಯಾರು ಇದು, ಅದು ಚೆಕ್ ಮಾಡೋದು ಅಸಾಧ್ಯ ಆಗಿ ಬರುತ್ತೆ. ಅದೇ ಕೆಲಸ ಆಗ್ಬಿಡುತ್ತೆ ಸರ್. ಅಲ್ಲ, ಅದೇ ಕೆಲಸಕ್ಕಿಂತ ಅಸಾಧ್ಯ ಇದೆ ಅದು. ನೋಡಿ, ಇದು ಅಲ್ಲಿ 3400 ಅಲ್ಲಿ ಇದು ಇದ್ದಾರೆ, ಅಂಡರ್ ಟ್ರಯಲ್ಸ್ ಇದ್ದಾರೆ. ಈಗ ಡೈಲಿ ಬೇಸಿಸ್ ಮೇಲೆ 3400 ಜನದ ಊಟ ಬರ್ತಿದ್ರೆ ಮತ್ತೆ ಅದು ಚೆಕ್ ಮಾಡೋದು ಇದು ಸಮರ್ಪಕವಾಗಿ ಅದು ಬಹಳ ಕಷ್ಟ ಇದೆ. ಅದಕ್ಕಾಗಿ ನಾವು ಇದು ನಿವೇದನೆ ನಾವು ಮಾಡಿದ್ದೀವಿ ಇಲ್ಲ, ಇದು ಬಹಳ ಕಷ್ಟ ಆಗುತ್ತೆ. ಅದು ಒಂದು ಸೆಕೆಂಡ್ ಇದೆ ನೋಡಿ, ಅದು ಅಟ್ಲೀಸ್ಟ್ ಕಾರಾಗೃಹ ಒಂದು ಜಾಗ ಇರಬೇಕು, ಇಲ್ಲಿ ಸಮಾನತೆ ಇರಬೇಕು. ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಸಮಾನತೆ ಇಲ್ಲ, ಸಮಾಜದಲ್ಲಿ ಅಸಮಾನತೆ ಇದೆ. ಎಲ್ಲ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಮೇಲಿನ ಜಾತಿನವರು ಇದ್ದಾರೆ, ಕೀಳಿನ ಜಾತಿನವರು ಇದ್ದಾರೆ. ಆದ್ರೆ ನಮ್ಮ ಪ್ರಕಾರ ಈ ಕಾರಾಗೃಹಗಳು ಏನಿದೆ ಒಂದು ಸಮಾನತೆದು ಒಂದು ವೇದಿಕೆ ಇದು ಆಗ್ಬೇಕು. ಅಲ್ಲಿ ಎಲ್ಲ ರೀತಿದು ಸಮಾನತೆ, ಅದು ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಎಲ್ಲ ಸಮಾನತೆ, ಎಲ್ಲರಿಗೂ ನಾವು ಸರಿ ಸಮಾನ ದೃಷ್ಟಿಯನ್ನು ನೋಡ್ಬೇಕು. ಮತ್ತೆ ಎಲ್ಲ ಸೌಲಭ್ಯ ಏನಿದೆ ಸರಿ ಸಮಾನ ದೃಷ್ಟಿಯಿಂದ ಅವ್ರಿಗೆ ಕಲ್ಪಿಸ್ಕೊಡ್ಬೇಕು. ಅದು ಆಗ್ಬಾರ್ದು ಯಾರು ಬಹಳ ಇನ್ಫ್ಲೂಯೆನ್ಸ್ ಇದ್ರೆ ಅವ್ರಿಗೆ ಒಂದು ಮಂಚ ಕೊಡೋದು, ಯಾರು ಬೇರೆ ಇದ್ದಾರೆ ಅವ್ರಿಗೆ ಅದು ಸುಮ್ಮನೆ ಬಹಳ ಗಲೀಜಾಗಿ ಅವ್ರು ಇಟ್ಕೊಂಡು, ನಮ್ಮ ಪ್ರಕಾರ ಅದು ಸರಿ ಆಗಲ್ಲ. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಾನು ಏನು ಹೇಳ್ತೀನಿ, ಈ ಕಾರಾಗೃಹಗಳಿಂದ ಸಮಾನತೆ ಬೆಳೆಸ್ಕೊಳ್ಳಕ್ಕೆ ಸಮಾಜದಲ್ಲಿ ಅದು ಒಂದು ವೇದಿಕೆ, ಹಾಗೆ ಅದು ಸ್ವಲ್ಪ ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರಕಾರ ಉಪಯೋಗಿಸ್ಬೇಕು. ಯಾಕಂದ್ರೆ ಅದು ಒಂದು ಆಸ್ಪದ ಇದೆ ಅಲ್ಲಿ ನಾವು ಒಂದು ಮೆಸೇಜ್ ಕೊಡಕ್ಕೆ ಸಮಾನತೆ ಬಗ್ಗೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇದು ಇನ್ನೂ ಸ್ವಾತಂತ್ರ್ಯದ್ದು 78-79 ಇಯರ್ಸ್ ಆಗಿದ್ರು ಕೂಡ ಇನ್ನು ಇಲ್ಲ. ಆದ್ರೆ ನಾವು ಕನಿಷ್ಠ ಪಕ್ಷ ಕಾರಾಗೃಹ ಒಳಗಡೆ ಒಂದು ಇದು ರೈಟ್ ಟು ಇಕ್ವಾಲಿಟಿ ಬಿಫೋರ್ ಲಾ ಅದು ಏನಿದೆ ನಾವು ಅಲ್ಲಿದು ಕಾಪಾಡಬೇಕು ಸರ್. ಅದೇ ಕೇಸ್ ಬಗ್ಗೆ ಮಾತಾಡ್ತಾ, ಅವರು ದರ್ಶನ್ ಕೇಸಲ್ಲಿ ಟಿವಿ ಬೇಕು ಅಂತ ಹೋಗ್ತಾರೆ, ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ ಊಟ ಬೇಕು ಅಂತ ಕೇಳ್ತಾರೆ. ಈ ಬೇರೆಯವ್ರಿಗೂ ಒಂದು ರೀತಿ ಮೆಸೇಜ್ ಹೋಗುತ್ತೆ ಸರ್, ಈ ರೀತಿ ಕೊಟ್ಟರೆ ಅಂದರೆ ನೀವು ಸಹ ಕೊಡೋದಿಲ್ಲ, ಮತ್ತು ಕೋರ್ಟ್ ಸಹ ಅದಕ್ಕೆ ಸ್ಟೇ ಕೊಟ್ಟಿತ್ತು. ಇದು ಕಾಯ್ದೆಗಳೇನು ತಿದ್ದುಪಡಿ ಮಾಡ್ತೀರಾ ಸರ್ ಈ ರೀತಿ? ಮಾನ್ಯ ನ್ಯಾಯಾಲಯಗಳು, ಇದು ಉಚ್ಚ ನ್ಯಾಯಾಲಯ ಮತ್ತೆ ಮಾನ್ಯ ನ್ಯಾಯಾಧೀಶಗಳು ಬಹಳ ಒಳ್ಳೆ ತೀರ್ಮಾನ ಇದು ಎಲ್ಲ ಅಲ್ಲಿ ತಗೊಂಡಿದ್ದಾರೆ. ಅವರು ಕೂಡ ಸಮಾಜದ ಒಂದು ಕಳ್ಕಳಿ ಏನಿದೆ, ಸಮಾಜದ ಏನು ರಿಯಾಲಿಟೀಸ್ ಏನಿದೆ ಅದೆಲ್ಲ ನೋಡಿಕೊಂಡು ಅವರು ಕೊಟ್ಟಿದ್ದಾರೆ. ಇವನ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ಬಹಳ ನಮ್ಮ ಪ್ರಕಾರ ತೀವ್ರವಾಗಿ ಇದರ ಬಗ್ಗೆ ಅವರು ಒಂದು ಕಮೆಂಟ್ ಎಲ್ಲ ಮಾಡಿದ್ರು. ಸೊ ಎಲ್ಲ ಇದು ಎಲ್ಲರಿಗೆ ಅರಿವು ಇದೆ, ಮತ್ತೆ ಅವ್ರಿಗೆ ಎಲ್ಲರಿಗೆ ಕಾಳಜಿ ಇದೆ. ಕೀರ್ತಿ ಏನಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಅಥವಾ ಮಾನ್ಯ ಉಚ್ಚ ನ್ಯಾಯಾಲಯ ಆಗಲಿ, ಎಲ್ಲರಿಗೆ ಇದಕ್ಕೆ ಈ ರೀತಿ ನಾವು ಆಸ್ಪತ್ರೆ ಕೊಡಬಾರ್ದು. ಇಲ್ಲಿ ಅಸಮಾನತೆ ಇದೆ, ಆದರೆ ಎಲ್ಲಿ ಜೆನ್ವಿನ್ ಫೆಸಿಲಿಟೀಸ್ ಬೇಕು, ಒಬ್ಬರು ಸಾಮಾನ್ಯ ಮನುಷ್ಯಕ್ಕೆ ಏನು ಬೇಕು ಅದು ಕೊಡಬೇಕು. ಅದು ಯಾರೂ ಆಗಲಿ, ಅದು ದರ್ಶನ ಆಗಲಿ ಅಥವಾ ಯಾರೂ ಆಗಲಿ, ಎಲ್ಲರಿಗೆ ಕೊಡಬೇಕು. ನಾವು ಮಾತ್ರ ಅವ್ರಿಗೆ ದರ್ಶನ್ ಇದ್ದಾನೆ ಅದಕ್ಕಾಗಿ ನಾವು ಕೊಡಬಾರ್ದು, ಅದು ಕೂಡ ಇರಬಾರ್ದು. ಒಬ್ರು ಸಾಮಾನ್ಯ ಮನುಷ್ಯಕ್ಕೆ ನಾವು ಏನು ಕೊಡ್ತೀವಿ ಅದು ಕೊಡಬೇಕು. ಅದು ಆ ರೀತಿ ಒಂದು ತೀರ್ಮಾನ ಏನು ತಗೊಂಡಿದ್ದಾರೆ, ಗವರ್ಮೆಂಟ್ ತಗೊಂಡಿದ್ದಾರೆ. ನಮಗೆ ಅದು ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಬಗ್ಗೆ ಅಸ್ಪಷ್ಟವಾಗಿಲ್ಲ, ಊಟ ಬಗ್ಗೆ ಅಸ್ಪಷ್ಟವಾಗಿ ಮ್ಯಾನ್ಯುವಲ್ ಇಲ್ಲ. ಈ ಪ್ರಿಸನ್ ಆ್ಯಕ್ಟ್ನಲ್ಲಿ ಇದೆ, ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ 1963 ಏನಿದೆ, ಆ ಆ್ಯಕ್ಟ್ನಲ್ಲಿ ಸೆಕ್ಷನ್ 30 30ನೇ ಸೆಕ್ಷನ್ ಏನಿದೆ, ಆ ಇದರಲ್ಲಿ
ಊಟ ಕೊಡೋದ್ರ ಬಗ್ಗೆ, ಬಟ್ಟೆ ಕೊಡೋದ್ರ ಬಗ್ಗೆ, ಇದು ರೀಡಿಂಗ್ ಮೆಟೀರಿಯಲ್ಸ್ ಕೊಡೋದ್ರ ಬಗ್ಗೆ ಅದು ಬಹಳ ನಿರ್ದಿಷ್ಟವಾಗಿ ಅಲ್ಲಿ ನಮ್ಮ ಪ್ರಕಾರ ಅಲ್ಲಿ ಉಲ್ಲೇಖ ಇದೆ. ಅದಕ್ಕಾಗಿ ನಾವು ಸರ್ಕ್ಯುಲರ್ ಮಾಡಿದ್ದೀವಿ. ಬೇರೆ ಇದು ಉಲ್ಲೇಖ ಅದು ಅಷ್ಟು ನಿರ್ದಿಷ್ಟವಾಗಿ ಇಲ್ಲ, ಇದು ಈ ಟಿ ವಿ ಕೊಡೋದ್ರ ಬಗ್ಗೆ ಅಥವಾ ಇದು ಇಲ್ಲ. ಆದರೆ ಈ ಊಟ, ಬಟ್ಟೆ, ಆ ನಂತರ ರೀಡಿಂಗ್ ಮೆಟೀರಿಯಲ್ ಇದು ಸಲುವಾಗಿ ನಿರ್ದಿಷ್ಟವಾಗಿ ಅಲ್ಲಿ ಉಲ್ಲೇಖ ಆಗಿದೆ. ಅದಕ್ಕಾಗಿ ನಾವು ಸರ್ಕ್ಯುಲರ್ ಮಾಡಿದ್ದೀವಿ. ಸರ್, ಅಲೋಕ್ ಕುಮಾರ್ ಅಂದರೆ ಅವರ ಒಂದು ಫಿಟ್ನೆಸ್ಸು ಮತ್ತು ಗೊತ್ತಾಗುವಂಥದ್ದು ಸರ್. ನೀವು KSRP DGP ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಒಂದು ಪೊಲೀಸರಿಗೆ ಆಫರ್ ಥರ ಕೊಟ್ಟಿದ್ದು, ಅಂದರೆ ಯಾರು ಫಿಟ್ನೆಸ್ ಹೊಟ್ಟೆ ಕರಗಿಸ್ತೀರಾ ಸೊ ಅವ್ರಿಗೆ ನಾವು ಬೇರೆ ಎಲ್ಲಿ ಕೇಳ್ತೀರಾ ಅಲ್ಲಿ ಪೋಸ್ಟಿಂಗ್ ಕೊಡ್ತೀವಿ ಮತ್ತು ಪ್ರಮೋಷನ್ಸ್ ಎಲ್ಲ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಸರ್? ಏನು ಯಾವ ರೀತಿ ನಿಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ಅಂತ? ಇಲ್ಲ, ನಾನು ಯಾವ ಪೋಸ್ಟಿಂಗ್ ಇದ್ರೂ ಕೂಡ ಬಹಳ ಜನ ಸಿಟಿಲಿ ಕೆಲಸ ಮಾಡ್ತಾರೆ. ಈಗ ಅವ್ರು ಹೇಳ್ತಾರೆ ನಮಗೆ ಟೈಮ್ನ ಸಿಗಲ್ಲ. ಸೊ ನಾನು ಅವ್ರಿಗೆ ಹೇಳ್ತೀನಿ, ನೀವು ನಮಗೆ ಇದು ಎಲ್ಲ ಹೇಳೋದು ಬೇಡ. ನಾನು DCP ಆಗಿ 4 o'clock ನೈಟ್ ರೌಂಡ್ಸ್ ಮಾಡಿದ್ರು ಸಹ 8 ಗಂಟೆಗೆ ಮತ್ತೆ ನಾನು ಟೆನ್ನಿಸ್ ಗ್ರೌಂಡ್ಗೆ ಹೋಗ್ಬಿಡ್ತಿದ್ದೆ 4 hours ನಂತರ. ಅಲ್ಲಿ ಹೋಗಿ ನಮಗೆ ಇತ್ತು ಇದು ಯಾವ ರೀತಿ ನಾವು ಮೊಬೈಲ್ ಚಾರ್ಜ್ ಮಾಡ್ತೀವಿ ಅದು ಚಾರ್ಜಿಂಗ್ ಬೆಳಗಿನ ಜಾವ ನಾನು ಮಾಡಲೇಬೇಕು. ಚಾರ್ಜ್ ಆಗಿಲ್ಲ ಮತ್ತೆ ಇಡೀ ದಿವಸ ಆ ಡಿಸ್ಚಾರ್ಜ್ ಬ್ಯಾಟ್ರಿ ಹಾಗೆ ಬಿಹೇವ್ ಮಾಡೋದು. ಸೊ ನಾನು ಕನಿಷ್ಠ ಪಕ್ಷ 1 hour ನಾನು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ನಾನು ಬೆಳಗ್ಗೆ ನಾನು ಮಾಡ್ತೀನಿ. ಔಟ್ ಆಫ್ 365 days ಮೀನ್ಸ್ ಕಿ ಮ್ಯಾಕ್ಸಿಮಮ್ ಡೇ ನಾನು ಟ್ರೈ ಮಾಡ್ತೀನಿ ಅದು ಮಾಡೋಕ್ಕೆ. ಕೆಲವು ಸಂದರ್ಭದಲ್ಲಿ ಮೇ ಬಿ ಬಹಳ ಪರಿಹಾರ ಕಾರಣ ಸಲುವಾಗಿ ಆಗೋದಿಲ್ಲ, ಅದು ಬೇರೆ ವಿಷಯ. ಆದರೆ ನಾನು ಅದು ಪ್ರಯತ್ನ ಮಾಡ್ತೀನಿ. ಸಾಮಾನ್ಯವಾಗಿ ಈಗ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಟೆನ್ನಿಸ್ ಆಗಲಿ, ಯಾವುದು ಆಟ ಆಗಲಿ, ಅದು ಏನಾದರೂ ಮಾಡ್ತಾ ಇರಬೇಕು. ಸೊ ನಮ್ಮದು ಆ ಒಂದು ಅಳವಡಿಸ್ಕೊಂಡಿದ್ದೇನೆ ನಮ್ಮ ಸ್ಕೂಲ್ ಡೇಜಿಂದ ಇದು ಆಗಿತ್ತು. ಅಲ್ಲಿ ಕಂಪಲ್ಸರಿ ಇತ್ತು ನಮ್ಮ ಸ್ಕೂಲ್ನಲ್ಲಿ. ನಮಗೆ ಬಹಳ ಬೇಜಾರಾಗ್ತಿತ್ತು. ಮೊಬೈಲು ಇದೇ ತರ ಇಂಟರ್ನೆಟ್ ಆ ಟೈಮ್ ಅದು ಎಲ್ಲ ಇರ್ಲಿಲ್ಲ. ಆದ್ರೆ ಅಲ್ಲಿ ನಮ್ಗೆ ಈ ಓಡೋದು ಎಲ್ಲ ಆಡೋದು ಇದು ಬಹಳ ಕಂಪಲ್ಸರಿ ಇತ್ತು. 1 hour ಆಡ್ಲೇಬೇಕು. ಅಟೆಂಡೆನ್ಸ್ ತಗೊಳ್ತಿದ್ರು ಅವರು. ನಾವು ಆ ಟೈಮ್ ಬಹಳ ಬೇಜಾರಾಗ್ತಿದ್ವಿ, ಯಾಕೆ ನಮ್ಗೆ ಎಲ್ಲ ಈ ಬಾಸ್ಕೆಟ್ ಬಾಲ್ ಆಡೋದು, ವಾಲಿಬಾಲ್ ಆಡೋದು, ಫುಟ್ಬಾಲ್ ಆಡೋದು, ಹಾಕಿ ಎಲ್ಲ ಗೇಮ್ಸ್ ಈ ಕಂಪಲ್ಸರಿ ಇತ್ತು. ಮತ್ತೆ ಅದೇ ರೀತಿ ಅವರು ನಮ್ಗೆ ಓಡಿಸ್ತಿದ್ರು ಅವರು. ಆ ಟೈಮ್ ತುಂಬಾನೇ ಬೇಜಾರಾಗ್ತಿತ್ತು, ಯಾಕೆ ಇಷ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಅನ್ನಿಸ್ದಕ್ಕೆ ಆ ಒಂದು ನಮ್ಮ ಅಳವಡಿಸ್ಕೊಂಡು ಬಂದಿದ್ದೆ. ಈಗ ನಮ್ಗೆ ಅನ್ನಿಸ್ದಕ್ಕೆ ನ್ಯಾಚುರಲಿ ನಮ್ಗೆ ಇದು ಬಂದ್ಬಿಟ್ಟಿದೆ. ಈ ಬಹಳಷ್ಟು ಮಕ್ಳಿಗೆ, ನಮ್ಮ ಮಕ್ಕಳಿಗೆ ಕೂಡ ಅದು ಬರಲ್ಲ. ಅದು ಎಷ್ಟು ಇದು ಕಾಳಜಿ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ, ಹೆಲ್ತ್ ಬಗ್ಗೆ ಅದು ಇರಬೇಕು. ಅದು ಈ ಜನರೇಷನ್ಗೆ ಬಹಳಷ್ಟು ಜನಕ್ಕೆ ಬರಲ್ಲ, ಅದು ಇರಬೇಕು. ಈಗ ಬ್ಯಾಂಗ್ಳೂರ್ಲಿ ಒಂದು ನಾನು ನೋಡ್ತಾ ಇದ್ದೀನಿ ಒಳ್ಳೆ ವಿಷಯ. ಸಾರ್ವಜನಿಕ ನಾವು ನೋಡ್ತೀವಿ, ಕಬ್ಬನ್ ಪಾರ್ಕ್ ಹೋಗಿ, ಲಾಲ್ಬಾಗ್ ಹೋಗಿ, ಬೇರೆ ಬೇರೆ ಪಾರ್ಕ್ ಹೋಗಿ ಅಲ್ಲಿ ಒಂದು ಜನ ಓಡ್ತಾ ಇರ್ತಾರೆ. ನಮಗೆ ಒಂದು ಖುಷಿ ಆಗತ್ತೆ ನೋಡ್ಕೊಂಡು. ಇಲ್ಲ, ಹೊಸ ಹುಡುಗರು ಮಕ್ಕಳು, ಸ್ಟೂಡೆಂಟ್ಸ್ ಅವರು ಎಲ್ಲ ಓಡ್ತಾ ಇದ್ದಾರೆ. ಕಲ್ಚರ್ ಇದೆ, ಬಹಳಷ್ಟು ಇದೆ. ಇದು ಏನಿದ್ದಕ್ಕೆ ಬೆಳೆಸ್ಕೊಳ್ಬೇಕು, ನಮ್ಮ ಸಮಾಜದಲ್ಲಿ ಇನ್ನೂ ಬೆಳೆಸ್ಕೊಳ್ಬೇಕು. ಡಿಪಾರ್ಟ್ಮೆಂಟ್ಲಿ ಕೂಡ ನಾನು ಇಲ್ಲಿ ಕೂಡ ಹೇಳಿದೆ, ಅದು ನಮಗೆ ಇನ್ನೂ ಕೊಟ್ಟಿಲ್ಲ. ಇದು ಒಂದು ಬಾಡಿ ಮಾಸ್ ಕಂಪೋಸಿಷನ್ ಅನಾಲಿಸಿಸ್. ಈಗ ನೀವು ನಮ್ಗೆ ಒಳ್ಳೆ ಜ್ಞಾಪಕ ಮಾಡಿಸಿದಿರಿ. ಈಗ ಕೌನ್ಸಿಲಿಂಗ್ 9th ಇದೆ. ಸೊ ಅವ್ರಿಗೆ ಮಾಡ್ತೀವಿ. ಯಾರು ಫಿಸಿಕಲಿ ಜಾಸ್ತಿ ಫಿಟ್ ಇರ್ತಾರೆ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಅದು ಮಾಡಬೇಕು. ಅವ್ರಿಗೆ ಒಂದು ಇನ್ಸೆಂಟಿವ್ ಕೊಡಬೇಕು. ಈ ಫಿಸಿಕಲಿ ಫಿಟ್ ಆಗ್ಲಿಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಇದು ಈ ರೀತಿ ನಾವು ಎನ್ಕರೇಜ್ ಮಾಡಿದರೆ, ನೀವು ಹೊಟ್ಟೆ ಕಡಿಮೆ ಮಾಡಿದರೆ ನಿಮ್ಗೆ ಅಲ್ಲಿ ನಿಮ್ಮ ಊರ ಕಡೆ ಅಲ್ಲಿ ನಿಮ್ಗೆ OD ಮೇಲೆ ಹಾಕ್ಬಿಡ್ತೀವಿ. ಅದು ಇದ್ರೆ ಮತ್ತೆ ಅವ್ರು ಡೆಫಿನೆಟ್ಲಿ ಅವ್ರಿಗೆ ಉತ್ತೇಜನ ಸಿಗುತ್ತೆ. ಅವರು ಒಳ್ಳೆ ಇದು ಏನಾದರೂ ಎಕ್ಸಸೈಸ್ ಮಾಡಿಕೊಂಡು ಬೇರೆ ಇದು ಮಾಡಿಕೊಂಡು ಕಡಿಮೆ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಆಗತ್ತೆ, ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಆಗತ್ತೆ, ಅವ್ರದ್ದು ಕುಟುಂಬದವ್ರಿಗೆ ಒಳ್ಳೆ ಆಗತ್ತೆ. ಸೊ ನಾನು ಇದು ಕೂಡ ಇಲ್ಲಿ ಕೂಡ ನಾವು ಟ್ರೈ ಮಾಡ್ತೀವಿ. ಇನ್ ಜನರಲ್ ನಾನು ಹೇಳ್ತಾ ಇರ್ತೀನಿ, ಯಾರ್ದು ಹೊಟ್ಟೆ ಗಿಟ್ಟೆ ಜಾಸ್ತಿ ಇದ್ರೆ ಇದು ಬಹಳ ಜಾಸ್ತಿ ಇದೆ. ಅದು ಇಲ್ಲಿ ಏನಿದೆ ಕಲ್ಚರ್ ಸಾಮಾನ್ಯವಾಗಿ ಅಂತ ಫಿಟ್ನೆಸ್ ಬಗ್ಗೆ ಇಲ್ಲ. ಅದು ಕೂಡ ನಾವು ಇದರ ಸಲ ಬೆಳೆಸ್ಕೊಳ್ತೀವಿ. ಸರ್, ಇನ್ನೊಂದು, ನೀವು IPS ಆದ ನಂತರ ನಿಮಗೆ ಕಷ್ಟದ ದಿನಗಳಂತ ಏನಾದರೂ ನೆನಪಾಗಿದೆ ಸರ್? ಯಾಕಂದ್ರೆ ಸರ್ವಿಸ್ ಅಲ್ಲಿ ಇದ್ದಾಗಿರ್ಬೋದು. ನೋಡಿ, ಯಾವ ಮನುಷ್ಯ ಇಲ್ಲ ಪ್ರಪಂಚದಲ್ಲಿ ಯಾರಿಗೆ ಕಷ್ಟ ಆಗಿಲ್ಲ. ಮತ್ತೆ ಎಲ್ಲರಿಗೆ ಬದುಕಿನಲ್ಲಿ ಒಳ್ಳೆ ದಿನ ಆಗತ್ತೆ, ಕೆಟ್ಟ ದಿನ ಆಗತ್ತೆ. ನಾವು ಆ ದಿನಗಳು ಹಾಗೆ ಎದುರಿಸ್ತೀವಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಫೇಸ್ ಮಾಡೋದು, ಫೇಸ್ ಎದುರಿಸ್ತೀವಿ ಹಾಗೆ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದು ಇದೆ ಇಟ್ ಈಸ್ ನಾಟ್ ದ ಗ್ರೇಟೆಸ್ಟ್ ಗ್ಲೋರಿ ಇಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ಎವ್ರಿ ಟೈಮ್ ಯು ಫಾಲ್. ಅದು ಇದೆ. ನಾವು ಇದು ಏನಾದರೂ ನಮಗೆ ಸಮಸ್ಯೆ ಆಗತ್ತೆ, ಅದು ನೀವು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅದೇ ಸಮಸ್ಯೆಗೆ ಹೇಗೆ ಎದುರಿಸ್ತೀವಿ ನಾವು, ಅದು ಬಹಳ ಮುಖ್ಯ ಇದೆ. ಸೊ ನಮ್ಮ ಪ್ರಕಾರ ನಾವು ಅದೇ ನೋಡಿದ್ವಿ, ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು. ನಾವು ನೆಗೆಟಿವ್ ಯೋಚನೆ ಯಾವುದು ಮಾಡಬಾರ್ದು. ನೆಗೆಟಿವ್ ಯೋಚನೆ ಮಾಡಿದರೆ ನಿಮ್ಮ ಪೀಸ್, ನಿಮ್ಮದು ಮೆಂಟಲ್ ಸ್ಟ್ರೆಂತ್ ಅದು ಹಾಳಾಗತ್ತೆ. ಯಾರು ನಿಮಗೆ ಕೆಟ್ಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ನೀವು ಕೆಟ್ಟ ಬಯಸಬಾರ್ದು. ಅದೇನಿದೆ ದೇವರಿದ್ರೆ ಅವರು ನೋಡ್ಕೊಳ್ತಾನೆ. ದೇವರಿಚ್ಛೆ ಇಲ್ಲ.
ಅವರು ಇದ್ರೆ ನೋಡ್ಕೊಳ್ತಾರೆ, ಅವರೇ ನೋಡ್ಕೊಳ್ತಾರೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸೋದು ಬೇಡ. ನಾವು ನಮ್ಮ ಕೆಲಸ ಬಗ್ಗೆ ನಾವು ಅಷ್ಟೇ ತಲೆ ಕೆಡಿಸ್ಬೇಕು. ನಾವು ಯಾವ ಹಾದಿಗೆ ಹೋಗಬೇಕು, ನಾವು ಯಾರಿಗೆ ಬೇರೆನವ್ರಿಗೆ ಚೇಂಜ್ ಮಾಡೋದು, ಬೇರೆನವ್ರಿಗೆ ಇದು ಮಾಡೋದು, ಮತ್ತೆ ನಮ್ಮ ಹಾದಿ ಬಿಟ್ಬಿಟ್ಟು ಅವರ ಹಾದಿಗೆ ನಾವು ಹೋಗ್ಬಿಡ್ತೀವಿ. ಸೊ ನಾವು ಒರಿಜಿನಲ್ ನಮ್ಮ ಪಾತ್ ಏನಿದೆ, ಯಾವ ದಾರಿಗೆ ನಾವು ನಡ್ಕೊಂಡು ಬಂದಿದ್ವಿ, ನಾವು ಅದೇ ದಾರಿ ಮೇಲೆ ನಡ್ಕೊಂಡು ಮುಂದೆ ಹೋಗ್ಬೇಕು. ಸರ್, ನೀವು SP ಮತ್ತು ಕಮಿಷನರ್, ಅಡಿಷನಲ್ ಕಮಿಷನರ್ ಇದ್ದಾಗ ಕೆಲವೊಂದಷ್ಟು ರೋಡಿಗಳೆಲ್ಲ ಹೊರಗಡೆ ಇದ್ದರು. ಈಗ ಜೈಲು ಮುಖ್ಯಸ್ಥರಾಗಿ ನೀವು ಬಂದಿರ ಅಂಥ ರೋಡಿಗಳೆಲ್ಲ ಈಗ ಜೈಲಿನ ಒಳಗಡೆ ಇದ್ದಾರೆ. ಅವ್ರಿಗೆ ಯಾರಾದ್ರು ಸಿಕ್ಕಿದ್ರೆ, ಏನಾದರೂ ಅವ್ರು ಒಳ್ಳೆ ಭಾವನೆಗಳು ಬದಲಾವಣೆ ಆಗಿದೆ ಅಂಥವ್ರು ಯಾರಾದರೂ ನಿಮ್ಗೆ ಸಿಕ್ಕಿದ್ದಾರೆ ಸರ್, ನೀವು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ? ಅಲ್ಲ, ಬಹಳ ಜನ ಸಿಕ್ಕಿದ್ದಾರೆ. 2005 ಇಂದ ಇನ್ನೂವರೆಗೆ ನಾವು ಬಹಳಷ್ಟು ಕೇಸ್ನಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಸ್ನಲ್ಲಿ ಕೆಲವು ಜನ ಏನಿದ್ರು ಅವರು ಇದ್ದಾರೆ. ಆ ನಂತರ 2007ನಲ್ಲಿ ಹೊಸಪೇಟ್ನಲ್ಲಿ ಒಂದು LET ಲಷ್ಕರ್ ಎ ತೊಯ್ಬಾ, ಅವನು ಇದು ಲಷ್ಕರ್ ಎ ತೊಯ್ಬಾ ಮತ್ತೆ ಇದು ಏನಿದೆ JKLF, ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಅದು ಮೆಂಬರ್ ಆಗಿ ಅವನು ಇಲ್ಲೇ ಇದ್ದಾನೆ, ಬ್ಯಾಂಗ್ಳೂರ್ ಜೈಲಿನಲ್ಲಿ ಅವನು ಇದ್ದಾನೆ. ಆನಂತರ ನಾವು 2008 ಇಂಡಿಯನ್ ಇದು ಬ್ಯಾಂಗ್ಳೂರ್ ಸೀರಿಯಲ್ ಬ್ಲಾಸ್ಟ್ ಬಹಳಷ್ಟು ಆರೋಪಿಗಳು ಯಾರಿಗೆ ನಾನೇ ವಿಚಾರಣೆ ಮಾಡಿ ಅಲ್ಲಿ ಇದ್ದಾರೆ. ಆನಂತರ 2005 ಪ್ರತಿಭಾ ಕೇಸ್ದು ಶಿವಕುಮಾರ್, ಪ್ರತಿಭಾ ಶ್ರೀಕಾಂತ್ ಮೂರ್ತಿ ಕೇಸ್ದು ಮರ್ಡರ್ ಕೇಸ್ ಅಕ್ಯೂಸ್ ಶಿವಕುಮಾರ್, ಅವನು ಅಲ್ಲೇ ಇದ್ದಾನೆ. ಅಂತ 2010ನಲ್ಲಿ ಒಂದು ಹುಳಿಮಾವು ಲಿಮಿಟ್ನಲ್ಲಿ ಒಂದು ಮರ್ಡರ್ ಆಗಿತ್ತು. ಯಾರು ಒಬ್ಬ ಸಾಫ್ಟ್ವೇರ್, ಇನ್ಫೋಸಿಸ್ ಸಾಫ್ಟ್ವೇರ್ ಇದು, ಅವನು ತಮ್ಮ ಹೆಂಡತಿದು ಮರ್ಡರ್ ಮಾಡಿದ್ದ. ಈ ರೀತಿ ಬಹಳ ಜನ ಇದ್ದಾರೆ ಅಲ್ಲಿ, ಅವ್ರು ನಮ್ಗೆ ಸಿಗ್ತಾರೆ. ಆದ್ರೆ ಅವರು ಸುಧಾರಣೆ ಆಗಿದೆ, ಇವರ ಬಗ್ಗೆ ಕೇಳಿದೆ. ಇದು ಈ ಸಾಫ್ಟ್ವೇರ್ ಅವನು ಸ್ವಲ್ಪ ಎಲ್ಲರಿಗೆ ಪಾಠ ಕೊಡ್ತಾ ಇದ್ದಾನೆ. ನಾನು ಭೇಟಿ ಆಗಿಲ್ಲ ಅವ್ರಿಗೆ, ನೋಡ್ತೀನಿ ನೆಕ್ಸ್ಟ್ ಟೈಮ್. ಅವರು ಜನಕ್ಕೆ ಎಲ್ಲ ಸ್ವಲ್ಪ ಅಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ. ಆರ್ತಿ ನಾನು ಕೇಳ್ಪಟ್ಟೆ, ಅವರು ಮಾಡ್ತಾ ಇದ್ದಾರೆ. ಅದೇ ಬಹಳಷ್ಟು ಜನ ಇದ್ದಾರೆ, ಅವರು ಬಹಳ ಖಿಂತೆಯಿಂದ, ಯಾಕೆಂದ್ರೆ 20 ವರ್ಷದಿಂದ ಅವರು ಇದ್ದಾರೆ. ಸೊ ಈ ಬಹಳ ಸಹಜವಾಗಿ ಅವರು ಮಾನಸಿಕ ಖಿನ್ನತೆಗೆ ಅವ್ರಿಗೆ ಒಳಗಡೆ ಆಗಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ ಕಿ ನಮ್ಮ ವತಿಯಿಂದ ಯಾವ ರೀತಿ ಸಹಾಯ ಆಗಬಹುದು, ಲೀಗಲಿ ಏನಿದೆ ಕಿ ನಾನು ಲೀಗಲ್ ಫೋರಮ್ಸ್ ಅಲ್ಲಿ ನಿಮ್ಗೆ ಏನ್ ಲೀಗಲ್ ರೈಟ್ಸ್ ಇದೆ ಅದರ ಬಗ್ಗೆ ನಾನು ನೋಡ್ತೀನಿ. ಮತ್ತೆ ನಾನು ಒಬ್ರಿಬ್ಬರ ಬಗ್ಗೆ ನಾನು ಈಗಲೇ ಅದ್ರ ಬಗ್ಗೆ ಪ್ರಯತ್ನ ನಾನು ಮಾಡಿದ್ದೇನೆ. ನಾವು ನೋಡೋಣ ಅದು ಏನಾಗುತ್ತೆ. ಸರ್, ನೀವು SP ಮತ್ತು ಕಮಿಷನರ್ ಆಗಿದ್ದಾಗ ಯಾರಾದರೂ ರಾಜಕಾರಣಿಗಳಿರ್ಬೋದು, ಬಿಸ್ನೆಸ್ ಮೆನ್ಗಳು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ, ಅದನ್ನು ನಿಮ್ಮ ಮೇಲೆ ಒತ್ತಡ ಹಾಕಿ ಕರೆ ಮಾಡಿದರೆ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನೀವು ಅದನ್ನು ಫೇಸ್ ಮಾಡಿರ್ತೀರ? ಇಲ್ಲ ನೋಡಿ, ನಮ್ಮ ದೇವರ ದಯೆಯಿಂದ ನಮಗೆ ಕರೆಗಳು ಬಹಳ ಕಮ್ಮಿ ಬರುತ್ತೆ. ಹೆಸರಂದ್ರೆ ನಾನು ದೇವರದ ಒಂದು ದಯೆ ಅದು. ನಮ್ಮ ಫೋನ್, ನಮ್ಮ ಮನೆಯಲ್ಲಿ ಲಿಸ್ಟ್ ಇದು ನಂಬರ್ ಕಾಲ್ ಬರೋದು ನಮಗೆ. ನಾನು ಬಹಳ ಇದ್ರೆ ಬೇರೆನವ್ರಿಗೆ ಹೇಳ್ತೀನಿ, ನಿಮ್ಗೆ ಮೆಸೇಜ್ ಮಾಡ್ರಿ, ನಮಗೆ ಕಾಲ್ ಅಷ್ಟು ಸಮರ್ಪಕವಾಗಿ ಅನ್ಸೋದಿಲ್ಲ. ಸೊ ಅದು ನಾನು ಅವ್ರಿಗೆ ಹೇಳಿದ್ದೇನೆ. ಸೊ ಒತ್ತಡ ಏನಿದೆ, ಮತ್ತೆ ನಮ್ಮ ಪ್ರಕಾರ ಒತ್ತಡ ನಾವು ಹೇಗೆ ತಗೊಳ್ತೀವಿ ಅದು ಕೂಡ ಇದೆ. ನಾವು ಕನ್ವಿನ್ಸ್ ಮಾಡಿದರೆ ಅವ್ರಿಗೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅದು ನಾವು ಹೇಳ್ಬೋದು. ನಮ್ಮ ಇದನ್ನಲ್ಲಿ ನಾನು ಯಾವಾಗ ಬೈಲೊಂಗಲ್ ಜಾಯ್ನ್ ಆಗಿದೆ ಆ ಟೈಮ್, ಮತ್ತು ಆನಂತರ ನಾನು ಕಲಬುರ್ಗಿ, ಚಿತ್ರದುರ್ಗ ಇದೆಲ್ಲ ಕೆಲಸ ಮಾಡಿದ್ದೆ. ಒಳ್ಳೆ ನಮಗೆ ನಮ್ಮ ರಾಜಕಾರಣಿಗಳು ಸಿಕ್ಕಿದ್ರು. ಅವರು ಏನು ನಮಗೆ ಬಹಳ ಸಹಕಾರ ಕೊಟ್ಟಿದ್ದರು, ಬಹಳ ನಮಗೆ ಪ್ರೋತ್ಸಾಹನೆ ಕೊಟ್ಟಿದ್ದರು. ಅವರು ಒಳ್ಳೆ ಕೆಲಸ ಮಾಡೋಕ್ಕೆ ಅವರು ಉತ್ತೇಜನವನ್ನು ಕೊಟ್ಟಿದ್ದರು. ನಾನು ಅವ್ರಿಗೆ ಇವತ್ತು ಕೂಡ ನಾನು ಜ್ಞಾಪಿಸ್ಕಿ, ನಾವು ಜನ ಹೇಳ್ತಾರೆ ಎಲ್ಲ ರಾಜಕಾರಣಿ ಕೆಟ್ಟವರು. ಇಲ್ಲ, ಆರ್ತಿ ಇಲ್ಲ, ನಾನು ಒಪ್ಪಲ್ಲ. ಅದು ನಾನೇ ನೋಡಿದ್ದೇನೆ ನಮ್ಮ ಸರ್ವಿಸ್ನಲ್ಲಿ ಬಹಳಷ್ಟು ಜನ ಬಹಳಷ್ಟು ಒಳ್ಳೆ ಇದು ಇದ್ದರು. ಅವರು ನಮ್ಮ ಕೆಲಸ ಬಗ್ಗೆ ಮತ್ತು ಯಾವುದಕ್ಕೆ ಕೈ ಅವರು ಹಾಕಲಿಕ್ಕೆ ಅವರು ಹೋಗಿಲ್ಲ. ಸೊ ಮತ್ತು ಕೆಲವು ವಿಷಯಗಳು ಇದು ಆಯಿತು. ಸೊ ನಾವು ಕನ್ವಿನ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು, ಅವ್ರಿಗೆ ಕನ್ವಿನ್ಸ್ ಮಾಡೋದು ನಾವು ಮಾಡಿದ್ದೀವಿ. ಸೊ 1-2 ಕಡೆ ಏನಿದೆ ಸ್ವಲ್ಪ ಭಿನ್ನಾಭಿಪ್ರಾಯ ಮತ್ತು ಅದು ಆಗತ್ತೆ. ಅದು ಬಹಳ ಸಹಜ. ಆಗಿ ನೀವು 100ನಲ್ಲಿ 100 ಎಲ್ಲ ಏನಿದೆ ಅದು ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಈ 2-3 ಕಡೆ ಅದು ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದು ಬಹಳ ನಿಮ್ಮ ಇದು ಪಾರ್ಟ್ ಆಫ್ ಲೈಫ್, ಪಾರ್ಟ್ ಆಫ್ ಸರ್ವಿಸ್ ಇದೆ. ಸೊ ಅದಕ್ಕಾಗಿ ನಾವು ಅದು ಎಲ್ಲ ಬಹಳ ಅದ್ರ ಬಗ್ಗೆ ತಲೆ ಕೆಡಿಸಬಾರ್ದು. ಸರ್, ಇನ್ನೊಂದು ಜೈಲ್ ಅಂದ ತಕ್ಷಣ ಹೊರಗಡೆ ಜನರಿಗೆ ಏನಾದರೆ ಸಿಗ್ನಲ್ಗಳು ಸಿಗ್ತಾ ಇಲ್ಲ ಅಂತ ತುಂಬ ಪ್ರತಿಭಟನೆ ಮಾಡಿದ್ರು. ಹೋಮ್ ಮಿನಿಸ್ಟರ್ ಹೋದಾಗೂ ಸಹ ಮನವಿಯನ್ನು ಕೊಟ್ಟಿದ್ರು. ಒಳಗಡೆ ಮಾತ್ರ ಸಿಗ್ನಲ್ ಸಿಗುತ್ತೆ. ಈ ರೀತಿ ಕೆಲವೊಂದು ಘಟನೆಗಳಾಗಿದೆ ಮತ್ತು ಸಸ್ಪೆಂಡ್ ಆಗಿದೆ, ಕೇಸುಗಳು ಆಗಿದೆ. ಸೊ ಈಗ ಯಾವ ರೀತಿ ಇದೆ ಸರ್, ನೀವು ಬಂದ ಮೇಲೆ ಇದನ್ನು ಸಿಗ್ನಲ್? ಈಗ ನೋಡಿ, ನಾವು ಬಹಳ ಟ್ರೈ ಮಾಡಿದ್ವಿ. ಈಗ 1 ತಿಂಗಳಿಂದ ಎಲ್ಲ ಸತತವಾಗಿ ಪ್ರಯತ್ನ ಪಟ್ಟು ಈಗ ಅವರೊಂದು ಸರ್ಟಿಫಿಕೇಟ್ ಹಾಕಿ ಕೊಟ್ಟಿದ್ದಾರೆ ಕಿ ಬ್ಯಾಂಗ್ಳೂರ್ ಪರಪ್ಪನ ಘರ ಸೆಂಟ್ರಲ್ ಜೈಲ್ ಒಳಗಡೆ ಯಾವುದು ಸಿಗ್ನಲ್ ಈಗ ಇಲ್ಲ. ಆರ್ತಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತೆ ಅವರು ನಮಗೆ ಇದು ಕೂಡ ಭರವಸೆ ಕೊಟ್ಟಿದ್ದಾರೆ ಕಿ 500 ಮೀಟರ್ಸ್ ರೇಡಿಯಸ್ ಹೊರಗಡೆ ಈಗ ಈ ಸಿಗ್ನಲ್ ಏನಿದ್ರೆ ಸಾರ್ವಜನಿಕರಿಗೆ ಅದು ಇಂಪ್ರೂವ್ ಆಗಿದೆ. ಈ 2 ವಿಷಯ ಅವರು ಹೇಳಿದ್ದಾರೆ. 100 ಮೀಟರ್ಸ್ ಒಳಗಡೆ ಏನು ಮಾಡೋಕ್ಕೆ ಅದು ಆಗಲ್ಲ, ಅದು ಬಹಳ ಕಷ್ಟ. ಯಾಕೆ ಅದು ಮಾಡೋಕ್ಕೆ ಹೋದರೆ ಮತ್ತು ಜೈಲ್ದು ಒಳಗಡೆ ಇದು ನಮ್ಮ ಜಾಮರ್ ಸಿಸ್ಟಮ್ಗೆ ಸ್ವಲ್ಪ ಹಿಂದೇಟಾಗುತ್ತೆ.
ಬಟ್ 500 ಮೀಟರ್ಸ್ ಬಿಯಾಂಡ್ ಏನಿದೆ, ನಾನೇ ನೋಡಿದ್ದೇನೆ ಅಲ್ಲಿ ಬಾಷ್ ಕಂಪ್ನಿ ಇದೆ, ಅಲ್ಲಿ ಜಸ್ಟ್ ಇಲ್ಲಿ 300 ಮೀಟರ್ಸ್ ಬರುತ್ತೆ, ಅಲ್ಲಿ ಬಂದರೆ ಸಿಗ್ನಲ್ ಸಿಗುತ್ತೆ. ಆದರೆ ಅಲ್ಲಿಂದ ಒಳಗಡೆ ಬಂದರೆ ಸಿಗ್ನಲ್ ಸಿಗಲ್ಲ. ಸೊ ಅವರು ಹೇಳಿದ್ದಾರೆ ನಾವು ಕೆಲವು ಎಂಟಿನಾದು ಪೊಸಿಷನ್ ಚೇಂಜ್ ಮಾಡಿದ್ದೀವಿ. ಸೊ ಅದು ಮಾಡಿಕೊಂಡು ಹೊರಗಡೆ ಅದು ಇಂಪ್ರೂವ್ ಆಗಿದೆ, ಸಿಗ್ನಲ್ ಸಾರ್ವಜನಿಕದು ಕೂಡ ಆಗಿದೆ. ಮತ್ತು ಇದೇ ರೀತಿ ನಾವು ಬೇರೆ ಕಡೆ ಕೂಡ ಮ್ಯಾಂಗ್ಳೂರ್, ಮೈಸೂರು, ಕಲಬುರಗಿ ಎಲ್ಲ ಕಡೆ ಈಗ ಆ ಕಂಪ್ನಿ TCILನವರು ಹೋಗಿ ಎಲ್ಲ ಕಡೆ ಚೆಕ್ ಮಾಡಿ ಮತ್ತು ನಾವು ಸರಿಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತು ನಮಗೆ ಅನಿಸಿದ್ದಕ್ಕೆ ಸ್ವಲ್ಪ ಅಲ್ಲಿ ನಮಗೆ ಯಶಸ್ವಿ ನಮಗೆ ಅಲ್ಲಿ ಸಿಗ್ಬಹುದು. ಸರ್, ನೀವು ಈ ADGP ರೋಡ್ ಆ್ಯಂಡ್ ಟ್ರಾಫಿಕ್ ಸೇಫ್ಟಿ ಆಗಿದ್ರೆ ಆ ಒಂದು ಸಂದರ್ಭದಲ್ಲಿ ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಾಯಿತ್ತು ಮತ್ತು ಅದನ್ನು ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಬೆಂಗಳೂರು ಅಂದರೆ ಜೈಲುಗಳಲ್ಲಿ ನಡೀತಿರುವಂಥ ಅಕ್ರಮಗಳಿರ್ಬೋದು ಮತ್ತು ಇದಕ್ಕೆಲ್ಲನೂ ಕಡಿವಾಣ ಆಗ್ಬೋದಾ ಅಂತ? ಎಲ್ಲ ನಮ್ಮ ಅಧಿಕಾರಿಗಳು ನೋಡಿ ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ಈಗ ನಾವು ಹೇಳ್ಬೋದು ಡೆಫಿನೆಟ್ಲಿ 80% ಡೆಫಿನೆಟ್ಲಿ ಹೇಳ್ಬೋದು ಕಮ್ಮಿ ಆಗಿದೆ. ಈಗ ಮುಂದೆ 20% ನಾವು ಹೇಳೋಕ್ಕೆ ಈಗ ಆಗಲ್ಲ. ಈಗ ಅದರ ಸಲುವಾಗಿ ನಿಮ್ಮ 3-4 ತಿಂಗಳ ಇನ್ನೂ ವಾಚ್ ಮಾಡಬೇಕು ಏನು ಯಾವ ರೀತಿ ಇದೆ. ಸೊ ಆನಂತರ ನಾವು ಹೇಳ್ಬೋದು ಇದು ಬಹಳ ಇದು ಪೂರ್ತಿ ಕಮ್ಮಿ ಆಗಿದೆ. ಈಗ ನಾವೊಂದು ಸಿಸ್ಟಮ್ ನಾವೀಗ ಮಾಡಿದ್ವಿ, ಕಾಂಟ್ರಾಬ್ಯಾಂಡ್ ಫ್ರೀ ಪ್ರಿಸನ್ಸ್. ಇದು ಮಾದಕ ಅಥವಾ ನಿಷೇಧಿತ ವಸ್ತು ರಹಿತ ಕಾರಾಗೃಹಗಳು. ಸೊ ಯಾವ್ಯಾವ ಕಾರಾಗೃಹಗಳಿಗೆ ನಾವು ನಾಳೆನೇ ಮೀಟಿಂಗ್ ಮಾಡ್ತೇವೆ. ಸೊ ನಾವೀಗ ಅವ್ರಿಗೆ ಇದು ಸರ್ಟಿಫಿಕೇಟ್ ಕೊಡ್ತೀವಿ. ಅವರು ಫಸ್ಟ್ ನಮಗೆ ಒಂದು ಅಂಡರ್ಟೇಕಿಂಗ್ ಕೊಡಬೇಕು, ನಮ್ಮ ಕಾರಾಗೃಹಗಳಲ್ಲಿ ಲಾಸ್ಟ್ 6 ಮಂತ್ಸ್ಲಿ ಯಾವುದು ನಿಷೇಧಿತ ವಸ್ತು ಸಿಕ್ಕಿಲ್ಲ, ಯಾವುದು ನಿಷೇಧಿತ ವಸ್ತು ಇಲ್ಲ. ಸೊ ಅವರಿಗೆ ನಾವು ಬಹುಮಾನ ಕೂಡ ಕೊಡ್ತೀವಿ, ಆದರೆ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಇಲ್ಲ ಈ ಕಾರಾಗೃಹ ಏನಿದ್ದಕ್ಕೆ ನಿಷೇಧಿತ ವಸ್ತು ಮುಕ್ತ ಕಾರಾಗೃಹ ಆಗಿಬಿಟ್ಟಿದೆ. ಸೊ ಈಗಲೇ ನಮ್ಮ ಪ್ರಕಾರ 2-3 ಕಾರಾಗೃಹ ಅವರು ಇದು ಕ್ಲೇಮ್ ಮಾಡಿದ್ದಾರೆ. ಒಂದು ನಂಜನಗೂಡು ಕಾರಾಗೃಹ, ಒಂದು ಹಾಸನ ಕಾರಾಗೃಹ. ಇವ್ರಕ್ಕಿಲ್ಲ ನಮ್ಮ ಕಡೆ ಇದು ಏನಿಲ್ಲ. ಬೇರೆ ನಾವೀಗ ನೋಡಬೇಕು, ನಾಳೆ ಕೇಳ್ತೀವಿ ಯಾರ್ಯಾರು ಕ್ಲೇಮ್ ಮಾಡ್ತಾರೆ ನಿಷೇಧಿತ ವಸ್ತು ಮುಕ್ತ ಕಾರಾಗೃಹ. ಸೊ ನಮ್ಮದು ಇದೇ ಉದ್ದೇಶ ಎಲ್ಲ ಕಾರಾಗೃಹಗಳು ಸೊ ನಿಷೇಧಿತ ವಸ್ತು ಮುಕ್ತ ಕಾರಾಗೃಹ ಅವರು ಅಂಡರ್ಟೇಕಿಂಗ್ ಕೊಡೋದು ಒಂದು ಅವ್ರಿಗೆ ಧೈರ್ಯ ಮತ್ತು ಅವ್ರಿಗೆ ಒಂದು ಆತ್ಮವಿಶ್ವಾಸ ಇರಬೇಕು ಇಲ್ಲ ನಮ್ಮ ಕಾರಾಗೃಹದಲ್ಲಿ ಏನು ಅಕ್ರಮವಾಗಿ ಇದು ಇಲ್ವೇ ಇಲ್ಲ. ಸೊ ನಾನು ಅದೇ ಹೇಳ್ಬೋದು 80% ಕಮ್ಮಿ ಆಗಿದೆ, ಆದರೆ ಇನ್ನೂ 20% ನಾವು ಕಮ್ಮಿ ಮಾಡಬೇಕಾಗುತ್ತೆ. ಸರ್, ಇನ್ನೊಂದು ಇಷ್ಟು ಸುಮಾರು ಆಲ್ಮೋಸ್ಟ್ ಒಂದು 30 ಇಯರ್ಸ್ ಸರ್ವಿಸ್ ಮಾಡ್ತಾ ಇದ್ದಾರೆ. ನಿಮಗೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ? ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ತಾ ಇದ್ದಾರೆ ಯಾವ ರೀತಿ ಇಲ್ಲ? ನಮ್ಮ ಫ್ಯಾಮಿಲಿ ಡೆಫಿನೆಟ್ಲಿ ನಮ್ಮ ಮಿಸೇಜ್ ಯಾವಾಗಲೂ ನಮ್ಮ ಜೊತೆಗೆ ಅವರು ಅರ್ಥ ಮಾಡಿಕೊಂಡು ಇದ್ದರು. ಯಾಕಂದರೆ ನಾವು SP ಡೇಜಿಂದಾನೆ ಭಾಳ ಓಡಾಡೋದು ಹೊರಗಡೆ. ಸೊ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ನಮಗೆ ಜ್ಞಾಪಕ ಇದೆ, ನಾನು ಬೆಲಂಗಲದಲ್ಲಿ SP ಇದ್ದೆ ಆ ಟೈಮ್. ಒಬ್ಬರು ಪಬ್ಲಿಕ್ ನಾನು ಕೇಳಿಸ್ಕೊಂಡೆ, ಅವ್ರ ಜೊತೆ ಇವ್ರದ್ದು ಮದುವೆ ಕೇಳಿದ್ರೆ ಮದುವೆ ಆಗಿದೆ, ಈಗ ಕೂಡ ಅಷ್ಟೇ ಓಡಾಡ್ತಾ ಇದ್ದಾರೆ ಇವರು. ಅವರು ಆರ್ತಿ ಒಂದು ಹೇಳಿದೆ, ನಾವು ತಿಳ್ಕೊಂಡಿದ್ವಿ ಮದುವೆ ನಂತರ ಅದು ಸುಮ್ಮನೆ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಕೂಡ ಹಾಗೆ ಓಡಾಡ್ತಾ ಇದ್ದಾರೆ. ಸೊ ನಮ್ಮ ಮಿಸ್ಸೇಜ್ ನಾನು ಮೊದಲೇ ಹೇಳಿದ್ವಿ, ನೋಡಿ ನಮ್ಮದು ಸ್ಟೈಲ್ ಇದೆ, ನೈಟ್ ರೌಂಡ್ಸ್ ನಾನು ಹೋಗ್ತೀನಿ, ಭಾಳ ಹೋಗ್ತೀನಿ. ಸೊ ಅವ್ರಿಗೆ ಎಲ್ಲ ಅದು ಇತ್ತು. ಮತ್ತು ಅವರು ಮನೆಯದು ಅವರು ಎಲ್ಲ ನೋಡ್ಕೊಳ್ತಾರೆ. ನಾನು ಮನೆ ಬಗ್ಗೆ ಏನು ತಲೆ ಕೆಡಿಸಲ್ಲ, ನಾನು ನಮ್ಮ ಕೆಲಸ ಬಗ್ಗೆ ಅಷ್ಟೇ ನೋಡ್ಕೊಳ್ಳೋದು. ಮನೇಲಿ ಏನಾಗೋದು, ನಮ್ಮ ಯಾರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಏನು ಮಾಡೋದು, ಇದು ಎಲ್ಲ ಅವರೇ ಮಾಡ್ತಾರೆ. ಅವರು ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ರು ಇಂಗ್ಲೀಷ್ದು. ಆದರೆ ಅವರು ಎಲ್ಲ ಆ ಕಡೆ ಅವರು ನೋಡ್ಕೊಳ್ತಾರೆ. ಸೊ ನಮಗೆ ತುಂಬ ಸಪೋರ್ಟ್ ಇರುತ್ತೆ. ಯಾವುದು ಕಷ್ಟ ಕಾಲದಲ್ಲಿ ಅವರು ಯಾವಾಗಲೂ ನಮ್ಮ ಜೊತೆಗೆ ಎಲ್ಲ ಇದ್ದರು. ಸೊ ಫ್ಯಾಮಿಲಿದು ಡೆಫಿನೆಟ್ಲಿ ಅದು ಸಪೋರ್ಟ್ ಇರುತ್ತೆ. ಮತ್ತು ನಾವು ಸಾಯಂಕಾಲ ಹೋಗಿ ಸಂಡೇಗೆ ಒಂದು ಸರ್ತಿ ಯಾವ ಕಡೆ ಹೊರಗಡೆ ಊಟ ಮಾಡೋದು ನಾವು ನೋಡಿ. ಔಟ್ ಆಫ್ ಕಂಟ್ರಿ ಹೋಗೋದು ಆ ಥರ ಪ್ಲಾನ್ಸ್? ಔಟ್ ಆಫ್ ಕಂಟ್ರಿ ಬಹಳ ದಿವಸ ನಾನು ಹೋಗಿಲ್ಲ, 11 ವರ್ಷ ಆಯಿತು ನಾವು ಇದು ಹೋಗಿಲ್ಲ. ನಾವು ನೋಡೋಣ, ಏನಾದರೂ ಇದ್ರೆ ಹೋಗಬೇಕು. ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ಈಗ ಅವರು ದೊಡ್ಡವರಾಗಿ ಸರ್ವಿಸ್ನಿದ್ದಾರೆ. ಅವರು ಎಲ್ಲ ಹೇಳ್ತಾ ಇದ್ರು ಹೋಗಬೇಕು, ನಮಗೆ ಟೈಮ್ ಇಲ್ಲ. ಸೊ ನಾನು ಹೇಳಿದ್ದೀನಿ ಸ್ವಲ್ಪ ವೇಟ್ ಮಾಡಿ ನಾವು ನೋಡೋಣ. ಮಕ್ಕಳೇನು ಕೆಲಸ ಮಾಡ್ತಾ ಇರ್ತಾರೆ ಸರ್? ಅವರು ಒಬ್ಬರು ಇದು ಲಾ ಫಾರ್ಮಲ್ಲಿ ಇದ್ದಾನೆ, ಅವರು ನ್ಯಾಷನಲ್ ಲಾ ಸ್ಕೂಲ್ ಡೆಲ್ಲಿಯಿಂದ ಪಾಸ್ ಔಟ್ ಇದ್ದಾನೆ. ನಮ್ಮ ಮಗಳು ಇಲ್ಲಿ ಏನಿದೆ ನಮ್ಮ ಇಲ್ಲಿಂದ KRV ಇಲ್ಲಿ ಇದೆ ನಮ್ಮದು ಕೆಂಗೇರಿಯಲ್ಲಿ ಇದು ಇಂಜಿನಿಯರಿಂಗ್ ಕಾಲೇಜ್ RVC RVCಯಿಂದ ಪಾಸ್ ಔಟ್ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಆನಂತರ XLRI ಜಮ್ಶೇದ್ಪುರಿಂದ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಈಗ ಒಂದು ಡಿಜಿಟಲ್ ಅಡ್ವರ್ಟೈಸಿಂಗ್ ಕಂಪ್ನಿಲಿ ಅವರು ಇದು ಅವರು ಏನು ಹೇಳ್ತಾರೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಎಲ್ಲ ತಮ್ಮ ಹಾದಿಕ್ಕೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಸೊ ನಮಗೆ ಅದು ಏನು ಅವ್ರಿಗೆ ನಮಗೆ ಆ ಸಮಸ್ಯೆಗಳು ಇಲ್ಲ, ಅವರು ನೋಡ್ಕೊಳ್ತಾ ಇದ್ದಾರೆ. ಸೊ ದೇವ್ರದ್ದು ಅಷ್ಟೇ, ನಾವು ನಮ್ಮ ಕೆಲಸ ಎಲ್ಲರದ್ದು ಆರೋಗ್ಯ ಚೆನ್ನಾಗೇ ಇರಬೇಕು, ನಾವೆಲ್ಲ ಒಳ್ಳೆ ರೀತಿಯಿಂದ ಇಲ್ಲಿ ಇದ್ವಿ ಕೆಲಸ ಮಾಡಬೇಕು, ಅಷ್ಟೇ ಉದ್ದೇಶ.
ಸರಿ, ಯುವಕರಿಗೆ ಏನಾದರೂ ಮೆಸೇಜ್ ಸರ್, ಯಾಕಂದರೆ ಈಗಿನ ಜನ್ರೇಷನ್ ತುಂಬ ಜನ ಮೊಬೈಲ್ ಇರ್ಬೋದು, ಟೆಕ್ನಾಲಜಿ ಅಂತ ಏನು ಇದು ಮಾಡ್ಕೊಂಡ್ಬಿಡ್ತಾರೆ. UPSC ಪ್ರಿಪೇರ್ ಆಗ್ತಾ ಇರುವಂಥವ್ರಿಗೆ, ಯಾಕಂದರೆ ನೀವು IPS ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಮತ್ತು ಈಗ ಪ್ರಿಪೇರ್ ಆಗ್ತಾ ಇರುವಂಥವ್ರಿಗೆ ಮತ್ತು ಏನು ಒಂದು ಮೆಸೇಜ್ ಕೊಡ್ತೀರಾ ಸರ್? ಇಲ್ಲ, ಸಮಯ ಬದಲಾವಣೆ ಆಗಿದೆ, ಕಾಲ ಬದಲಾವಣೆ ಆಗಿದೆ. ಈಗ ಆದರೂ ಕೂಡ ಸಿವಿಲ್ ಸರ್ವಿಸಲ್ಲಿ ಕೆಲಸ ಮಾಡೋದು ಅಥವಾ ಸಮಾಜ ಸೇವೆ ಮಾಡೋದು ನಿಜವಾದ ಯಾರಿಗೆ ಬೇಕಾದರೆ ಬಹಳ ಆಸ್ಪದ ಇದೆ. ಅದೇ ಸಮಸ್ಯೆಗಳು ಕೂಡ ಇವೆ. ಈ ಎಷ್ಟು ಟೈಮ್ ಕಳೀತಾ ಇದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಮಾನಸಿಕವಾಗಿ ಕೂಡ ಅವರು ನಮ್ಮ ಪ್ರಕಾರ ಸ್ವಲ್ಪ ಗಟ್ಟಿ ಇರಬೇಕು. ಅವರು ಕೆಲವು ಸಮಸ್ಯೆಗಳು ಬಂದಾಗ ಅವರು ಹೆದರಬಾರ್ದು. ಆ ಒಂದು ನಮ್ಮ ಪ್ರಕಾರ ಇದು ಸ್ವಲ್ಪ ನೋಡಿಕೊಂಡು ಬರಬೇಕು. ಆದರೆ ಕೆಲವು ಜನಕ್ಕೆ ನಾವು ನೋಡ್ತೀವಿ, ಇಲ್ಲ ನಾವು ಸಿವಿಲ್ ಸರ್ವಿಸ್ ಮಾಡಿದರೆ ಮಜಾ ಮಾಡ್ತೀವಿ, ಇದು ಮಾಡ್ತೀವಿ, ಆ ಭಾವನೆ ಏನಿದೆ ನಮ್ಮ ಪ್ರಕಾರ ಇರಬಾರ್ದು. ಅದು ಕೂಡ ನಮಗೆ ಅನಿಸ್ದಕ್ಕೆ ಅದು ಬಹಳಷ್ಟು ಜನಕ್ಕೆ ಅದು ಭಾವನೆ ಇರ್ತದೆ. ನಾವು ಒಂದು ಟಾಪ್ ಲೈಟ್ ಸಲುವಾಗಿ ಬರೋದು ಡಿಪಾರ್ಟ್ಮೆಂಟ್ಗೆ, ಅಥವಾ ಅಲ್ಲ ನಮಗೆ ಬಹಳ ಸೌಲಭ್ಯ ಸಿಗುತ್ತೆ, ನಮಗೆ ಪ್ರೆಸ್ಟೀಜ್ ಸಿಗುತ್ತೆ, ಅದು ನಿಮಗೆ ನ್ಯಾಚುರಲಿ ಬರುತ್ತೆ, ಅದರ ಬಗ್ಗೆನಿಲ್ಲ. ಆದರೆ ನಾವು ಏನು UPSCಲಿ ಅಲ್ಲಿ ಹೋಗಿ ಹೇಳ್ತೀವಿ ಆ ಇಂಟರ್ವ್ಯೂ ಟೈಮ್ಗೆ, ಇಲ್ಲ ನಾವು ಇಲ್ಲಿ ಜನರಿಗೆ ತೊಂದರೆ ಸಾಲ್ವ್ ಮಾಡೋಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ವಿ. ನಿಜವಾಗಿ ನಮ್ಮ ಸರ್ವಿಸ್ದು ಗುರಿ ಅದು ಆಗಬೇಕು, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಓಕೆ ಸರ್, ಇಷ್ಟೊತ್ತು ತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀರಾ. ನಿಮಗೆ ನಮ್ಮ ಅಶ್ವವೇಗ ನ್ಯೂಸ್ ಕಡೆಯಿಂದ ಧನ್ಯವಾದಗಳು ಸರ್. ಸೊ ಇದಿಷ್ಟು ಅಲೋಕ್ ಕುಮಾರ್ ಅವರ ಮಾತುಗಳಾಗಿರ್ತು. ಯಾಕಂದರೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಮತ್ತು ಸಾಕಷ್ಟು ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಇದು ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.